मानवार्थाय शुद्ध ज्ञानैकमूर्तये निर्मलाय प्रशान्ताय दक्षिणामूर्तये नमः। ईश्वरो गुरुरात्मेति मूर्तिभेद विभागिनी व्योमवत् व्याप्त देहाय दक्षिणामूर्तये। ಬೂದಿ ಹೇಗೆ ಉಂಟಾಯ್ತಪ್ಪ? ಕೆಂಡದಿಂದ ಬೂದಿ ಉಂಟಾಯ್ತು. ಕೆಂಡದಿಂದ ಉಂಟಾದ ಬೂದಿ ಆ ಕೆಂಡವನ್ನೇ ಮುಗಿಸ್ಬಿಡ್ತದೆ. ಹಾಗೆ ನಮ್ಮಲ್ಲಿರ್ತಕ್ಕಂಥ ಚೇತನದಲ್ಲಿ ಜ್ಞಾನದಿಂದಾನೇ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ ಇವೆಲ್ಲ ಉಂಟಾಯ್ತು. ಹೌದಾ? ಯಾವ್ದ್ರ ಬಗ್ಗೆ ಇಚ್ಛೆ ಉಂಟಾಗ್ಬೇಕಾದ್ರೆ ಅದ್ರ ಬಗ್ಗೆ ಜ್ಞಾನ ಇದ್ರೆ ತಾನೆ ಉಂಟಾಗೋದು. ಅಲ್ಲಪ್ಪ, ನೀವ್ ಯಾವತ್ತು ಚಮಚಮ್ ಅಂದ್ರೆ ಏನು ಅಂತ ಗೊತ್ತೇ ಇಲ್ದಿದ್ರೆ ನಿಮ್ಗೆ ಚಮಚಮ್ ಬಗ್ಗೆ ಆಸೆ ಹೇಗೆ ಹುಟ್ಟಕ್ ಸಾಧ್ಯನಾ? ಗುಲಾಬ್ ಜಾಮೂನ್ ಅಂತ ಆಸೆ ಹುಟ್ಟಬೇಕಾದ್ರೆ ಮನಸ್ಸಿನಲ್ಲಿ ತಿನ್ಬೇಕು ಅಂತ ಅದ್ರ ಬಗ್ಗೆ ಜ್ಞಾನ ಇರ್ಬೇಕು. ಜ್ಞಾನದಿಂದ ಕಾಮ ಉಂಟಾಗ್ತದೆ. ಜ್ಞಾನದಿಂದನೇ ಕಾಮ ಉಂಟಾಗ್ತದೆ. ಅದೇ ಕಾಮ ಜ್ಞಾನವನ್ನ ನುಂಗು ಹಾಕ್ಬಿಡ್ತದೆ. ಹಾಗೆ ಜ್ಞಾನದಿಂದ ಕ್ರೋಧ ಉಂಟಾಗುತ್ತೆ. ಕೋಪ ಸುಮ್ನೆ ಬರಲ್ಲ. ನಿದ್ದೆ ಮಾಡ್ತಿದ್ದಾಗ ಯಾರಿಗೂ ಕೋಪ ಬರಲ್ಲ. ಹೌದಾ? ಕೋಪ ಯಾಕೆ ಬರುತ್ತೆ? ಯಾವ್ದೋ ನಮ್ಗೆ ಬೇಕಾದದ್ ಸಿಗ್ಲಿಲ್ಲ, ಸಿಗ್ಲಿಲ್ಲ, ಕಾಮನೇ ಪೂರ್ತಿ ಆಗ್ಲಿಲ್ಲ, ಕ್ರೋಧ ಉಂಟಾಯ್ತು. ಬೇಕಾದ್ ಸಿಗ್ಲಿಲ್ಲ ಇಲ್ದಿದ್ರೆ ಅದಕ್ಕೆ ಹಿಂದೆ ಕೋಪ ಬಂತು. ಹೌದಾ? ಕೋಪ ಹೇಗೆ ಉಂಟಾಯ್ತು? ಜ್ಞಾನದಿಂದ. ಹೌದಾ? ಉಂಟಾಯ್ತಲ್ಲ. ಹಾಗೆ ಲೋಭ ಹೇಗೆ ಉಂಟಾಯ್ತು? ಜ್ಞಾನದಿಂದ ಉಂಟಾಯ್ತು. ಮಾತ್ಸರ್ಯ ಹೇಗೆ ಉಂಟಾಯ್ತು? ಹೊಟ್ಟೆ ಕಿಚ್ಚ ಹೇಗಾಯ್ತು? ಅರಿವಿನಿಂದ. ಏನೋ ಗೊತ್ತಾಯ್ತು ಇದು ಈ ತರ ಇದೆ ಅಂತ. ಅವ್ರು ನನಗಿರ್ಬೇಕಾಗಿತ್ತು, ಅವ್ರ ಹತ್ರ ಹೋಗ್ಬಿಟ್ಟಿದ್ಯಲ್ಲ ಅಂತ ಅನ್ನಿಸ್ತು. ಆಗ ಹೊಟ್ಟೆವ್ರಿ ಶುರುವಾಯ್ತು. ಹೀಗೆ ಜ್ಞಾನದಿಂದ ಬೂದಿ ಬಂದ್ರು ಕೂಡ ಆ ಬೂದಿ ಅದೇ ಕೆಂಡವನ್ನು ನುಂಗೋ ಹಾಗೆ ಜೀವನದಲ್ಲಿ ಜ್ಞಾನದಿಂದ ಇವೆಲ್ಲ ಉಂಟಾದ್ರೂ ಕೂಡ ಶಕ್ತಿಗಳು, ಇದನ್ನ ಕೆಟ್ಟದು ಒಳ್ಳೇದು ಅಂತ ದೂರ ತಳ್ಳೋದಲ್ಲ, ಇವೆಲ್ಲ ಶಕ್ತಿಗಳು. ಕಾಮಶಕ್ತಿ ಇಲ್ದಿದ್ರೆ ಜನ್ಮವೇ ಇಲ್ಲ ಪ್ರಪಂಚದಲ್ಲಿ. ಕ್ರೋಧದ ಶಕ್ತಿ ಇಲ್ದಿದ್ರೆ ಒಂದು ಬಲ ಇಲ್ಲ ಯಾವ ಕೆಲಸ ಮಾಡೋದಕ್ಕೂ. ಮಾತ್ಸರ್ಯ ಶಕ್ತಿ ಇಲ್ದಿದ್ರೆ ಜೀವನದಲ್ಲಿ ಮುಂದುವರಿಕೆ ಇರೋದಿಲ್ಲ. ಎಷ್ಟೋ ಕಡೆ ಒಂದ್ ಚಿಕ್ಕ ಮಕ್ಳಲ್ಲೂ ನೋಡಿ ಮಾತ್ಸರ್ಯ ಇರ್ತದೆ. 2 ಮಕ್ಳಿದ್ರೆ ಒಂದ್ ಮಗು ನಮ್ಮ ತೊಡೆ ಮೇಲೆ ಕೂರ್ಸ್ಕೊಂಡ್ರೆ ಇನ್ನೊಂದ್ ಮಗುಗ್ ಅಲ್ಲೇ ಶುರು ಆಗ್ಬಿಡುತ್ತದಕ್ಕೇನೋ ಓಡ್ ಬರ್ತದ. ಹೌದಾ? ಈ ಎಲ್ಲಾ ಶಕ್ತಿಗಳು, ಇವೆಲ್ಲ ಪಶು ಶಕ್ತಿಗಳು. ಈ ಶಕ್ತಿಗಳೆಲ್ಲ ನಮಗೆ ಉಂಟಾಗಿದೆ. ಆದ್ರೆ ಇದನ್ನ ಸರಿಯಾಗಿ ಪ್ರಯೋಗ ಮಾಡ್ಕೋಬೇಕು. ಈಗ ವಿಶ್ವಾಮಿತ್ರರಿಗೆ ಮಾತ್ಸರ್ಯ ಉಂಟಾಯ್ತು ವಸಿಷ್ಠರು ನೋಡಿದ ತಕ್ಷಣ. ಹೌದು, ಕತೆ ಗೊತ್ತಲ್ಲ. ವಸಿಷ್ಠರನ್ನ ನೋಡಿ, ಅವರ ಶಾಂತವಾದ ತೇಜಸ್ಸನ್ನು ನೋಡಿ ವಿಶ್ವಾಮಿತ್ರನಿಗೆ ಇಷ್ಟು ದೊಡ್ಡ ರಾಜ, ಚಕ್ರವರ್ತಿ ಹಾಗೆ ಅಲ್ಲಿ ಬಂದ್ರು ಕೂಡ ಅವ್ರ ಮುಂದೆ ತಂದೇನೂ ನಡೀಲಿಲ್ಲ. ಒಂದ್ 4 ಮಾತು ಸರಿಯಾಗಿ ಮಾತಾಡಕ್ಕೂ ಆಗ್ಲಿಲ್ಲ, ನಾಲ್ಗೇನೆ ಹೊರಲಿಲ್ಲ. ಆ ತರ ಮುಗ್ಧ ಸ್ತಬ್ಧನಾಗ್ಬಿಟ್ಟ ವಿಶ್ವಾಮಿತ್ರ. ಅವರ ಹಿಂದಿನ ಹೆಸರು ಬೇರೆ ಇತ್ತು. ವಿಶ್ವಾಮಿತ್ರ ಋಷಿಗಳ ಹಿಂದಿನ ಹೆಸರು ಏನಿತ್ತು? ಕೌಶಿಕ. ಆ ಕೌಶಿಕ ಅನ್ನೋ ಹೆಸರಿನಲ್ಲಿ ಬಂದಿರ್ತಕ್ಕಂಥ ರಾಜ ವಿಶ್ವಾಮಿತ್ರ ಮಹರ್ಷಿ ವಸಿಷ್ಠರ ತೇಜಸ್ ನೋಡ್ಬಿಟ್ಟು ಎಷ್ಟು ಮಾತ್ಸರ್ಯ ಉಂಟಾಯ್ತು ಅಂತಂದ್ರೆ ಅವ್ರು ಹೋಗಿ ಆ ಮಾತ್ಸರ್ಯದಿಂದಾನೇ ವಿಶ್ವಾಮಿತ್ರ ತಪಸ್ ಮಾಡಿ. ಹೌದಾ? ವಿಶ್ವಾಮಿತ್ರ ತಪಸ್ ಮಾಡಿ ಪ್ರಪಂಚಕ್ಕೆ ದೊಡ್ಡದಾಗಿರ್ತಕ್ಕಂಥ ಗಾಯತ್ರಿ ಮಂತ್ರವನ್ನು ಕೊಟ್ಟಿದ್ರು. ಗಾಯತ್ರಿ ಮಂತ್ರವನ್ನು ಕಂಡುಕೊಂಡು
ಬ್ರಹ್ಮರ್ಷಿ ಅಂತ ಕರೆಸ್ಕೋಬೇಕು ವಸಿಷ್ಠರಿಂದ ಅಂತ ಅಂದ್ಬಿಟ್ಟು ಮಾಡುದು. ಇದರ ಮೂಲ ಏನು? ಮಾತ್ಸರ್ಯ. ಹೌದಾ? ಹಾಗೆಯೇ ಮದ ಕೂಡ, ಮದ, ಮಾತ್ಸರ್ಯ, ಲೋಭ. ಧ್ರುವ ಹೇಗೆ ಉಂಟಾದ? ಧ್ರುವಂಗೂ ಲೋಭ ಉಂಟಾಯ್ತು. ಲೋಭದಿಂದ ತಾನೇ ಧ್ರುವನಾದ, ತಪಸ್ ಮಾಡ್ದ. ಮೋಹದಿಂದ ತಾನೇ ತಪಸ್ ಮಾಡ್ದ. ಹೀಗೆ ಈ ಪಶು ಶಕ್ತಿಗಳು ಎಲ್ಲ ಜೀವನದಲ್ಲಿ ಇದ್ದರೂ ಇದು ಜ್ಞಾನವನ್ನ ಆವರಿಸಿಕೊಂಡಿರ್ತದೆ, ಮುಚ್ಚಿಕೊಂಡಿರುತ್ತೆ. ಇದನ್ನ ತಿಳ್ಕೋಬೇಕು. ಜ್ಞಾನದ ಮೂಲ ಏನು ಅಂತ ತಿಳ್ಕೊಂಡಾಗ ಓಂ ನಮಃ ಶಂಭವೇ ಸ್ವಾತ್ಮಾನಂದ ವಿಪ್ರಕಾಶ ಖುಷಿ, ಆನಂದದಿಂದ ಚೇತನ ಮತ್ತೆ ತನ್ನ ಸ್ವಸ್ಥಿತಿಗೆ, ಆತ್ಮಸ್ಥಿತಿಗೆ ತಿರುಗಿ ಬರ್ತದೆ. ಇದನ್ನ ಗಮನಿಸ್ಕೋಬೇಕು ಅನ್ನೋದು ಮುಂದಿನ ಸೂತ್ರ. ಯೋ ವಿಪಸ್ತೋ ಗ್ಯಾ ಹೇತುಶ್ಚ. ಬೇಕಾದಷ್ಟು ಜನ ಈ ಸೂತ್ರವನ್ನ ಹೇಗಂದ್ರೆ ಹಾಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ, ತಪ್ಪಾಗಿ ಇದನ್ನ ಇಂಟರ್ಪ್ರಿಟ್ ಮಾಡಿದ್ದಾರೆ, ಸರಿಯಾಗಿ ಅದನ್ನ ತಿಳ್ಕೊಂಡಿಲ್ಲ. ಈಗಿಂದಲ್ಲ, ಯಾವಾಗ 10ನೇ ಶತಮಾನದಿಂದನೂ ಈ ಸೂತ್ರವನ್ನ ಸರಿಯಾಗಿ ತಿಳ್ಕೊಂಡಿಲ್ಲ. ಯೋ ಅವಿಪಸ್ತ ಯಾ ಅವಿಪಸ್ತ ಯಾ ಹೇತುಶ್ಚ. ಜ್ಞಾನದ ಮೂಲ ಏನು? ಆ ಜ್ಞಾನ ಶಕ್ತಿ ಎಲ್ಲಿದೆ? ಆ ಚೇತನದ ಕಡೆ ದೃಷ್ಟಿ ಹರಿಸ್ಕೋಬೇಕು. ಹರಿಸ್ಕೊಂಡಾಗ ಈ ಕೆಂಡದಲ್ಲಿರ್ತಕ್ಕಂಥ ಬೂದಿಗಳು ತನ್ನಷ್ಟಕ್ಕೆ ದೂರವಾಗ್ತದೆ. ಕೆಂಡದಲ್ಲಿರ್ತಕ್ಕಂಥ ಮೇಲಿರ್ತಕ್ಕಂಥ ಬೂದಿ ದೂರ ಆದಾಗ ಜ್ಞಾನ ಪ್ರಜ್ವಲವಾಗ್ತದೆ ಅಂತಂದ್ಬಿಟ್ಟು ಮುಂದಿನ ಸೂತ್ರ ಹೇಳೋದು. ಆದ್ರಿಂದ ನಿಮಗೆ ಯಾವತ್ತಾದ್ರೂ ಕೋಪ ಉಂಟಾದಾಗ, ಇದಾದಾಗ, ಅಯ್ಯೋ ನಾನು ಇಷ್ಟೆಲ್ಲಾ ಮಾಡ್ತಾ ಇದ್ದೀನಿ, ಜ್ಞಾನ ಎಲ್ಲ ಇದ್ರೂ ಕೋಪ ಬಂದ್ಬಿಡ್ತಾರ ಅಂತ ಬೈಕೋಬೇಡಿ. ತಕ್ಷಣ ನೋಡಿ, ಎಲ್ಲಿ ಇದು ಉಂಟಾಗ್ತಾ ಇದೆ ಈ ಕೋಪ, ಯಾರಿಗುಂಟಾಗ್ತಾ ಇದೆ? 2 ತರ ನೋಡೋದು. ಯಾರಿಗೆ ಅಂತ ಕೇಳೋದೊಂದು, ನಾನ್ ಯಾರು ಅಂತ ಕೇಳೋದಿಕ್ಕೆ ಸ್ವಲ್ಪ ಹತ್ರ ಬರ್ತದದು. ಅಥವಾ ಇದು ಎಲ್ಲಿ ಉಂಟಾಗ್ತಾ ಇದೆ, ನೋಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತದೆ ಈ ವಾತಾವರಣ, ಇದು ಎಲ್ಲಿ ಉಂಟಾಗ್ತಾ ಇದೆ ಈ ಜ್ಞಾನ ಅಂತ ಜ್ಞಾನದ ಸ್ರೋತವನ್ನ, ಮೂಲವನ್ನ ನೋಡ್ಕೊಳ್ಳಿ ಅಂತ ಹೇಳುದು. ಹಾಗೆ ನೋಡಿದಾಗ ನಮ್ಮಲ್ಲೇ, ನಮ್ಮ ಒಳಗಿರ್ತಕ್ಕಂಥ ಚೇತನದಲ್ಲೇ ಎಲ್ಲಾ ಜ್ಞಾನವೂ ಉಂಟಾಗ್ತದೆ. ಅದು ಜ್ಞಾನದ ಹೇತು, ಮೂಲ. ಗೊತ್ತಾಗ್ತದೆ? ಮುಂದಿನ ಸೂತ್ರ ಏನು? ಸ್ವಶಕ್ತಿ ಪ್ರಚಯೋಸ್ಯ ವಿಶ್ವಂ. ಹಾಗೆ ನಾವು ತಿಳ್ಕೊಂಡಾಗ ನಮ್ಮ ಚೇತನದ ಕಡೆ ನಮ್ಮ ದೃಷ್ಟಿ ಹರಿತಿದ್ದಾಗ ನಮ್ಮ ಪ್ರಪಂಚವನ್ನ, ನಮ್ಮ ಸೃಷ್ಟಿಯನ್ನ ನಾವೇ ಸೃಷ್ಟಿಸ್ಕೋತಾ ಇರ್ತೀವಿ. ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಕ್ರೋಧ ಉಂಟಾಯ್ತು, ಅದು ಬೇರೆಯವ್ರನಲ್ಲಿ ಪ್ರತಿಬಿಂಬಿಸಕ್ ಶುರು ಆಯ್ತು. ನಮ್ಮ ಮನಸ್ಸಿನಲ್ಲಿ ಬೇರೆ ಯಾವುದೋ ಒಂದು ಭಾವ ಉಂಟಾಯ್ತು, ಆ ಭಾವ ಬೇರೆಯವರಿಂದ ಪ್ರತಿಫಲಿಸಲಿಕ್ಕೆ ಶುರು ಆಯ್ತು. ಮತ್ತೆ ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಶಕ್ತಿ ಹೆಚ್ಚಾಗತ್ತೆ, ನಿಗ್ರಹ ನುಗ್ರಹ ಶಕ್ತಿ ಹೆಚ್ಚಾಗ್ತದೆ. ಅನುಗ್ರಹ ಕೊಡ್ತಕ್ಕಂಥದ್ದು ಅಥವಾ ವರ ಕೊಡ್ತಕ್ಕಂಥ, ಶಾಪ ಕೊಡ್ತಕ್ಕಂಥ ಶಕ್ತಿ ನಮ್ಮ ಚೇತನದಲ್ಲಿ ಉದಯವಾಗುತ್ತೆ. ಸಂಕಲ್ಪ ಶಕ್ತಿ ಹೆಚ್ಚಾಗತ್ತೆ. ಅಂದ್ರೆ ನಮ್ಮ ಸಂಕಲ್ಪದಿಂದ ನಾವು ನಮ್ಮ ಸೃಷ್ಟಿನ ನಿರ್ಮಿಸ್ಕೊತೀವಿ. ಒಬ್ಬ ಜ್ಞಾನಿ ಪುರುಷ ಏನ್ ಮಾಡ್ತಾನೆ, ತನ್ನದೇ ಸಂಕಲ್ಪದಿಂದ ತನ್ನ ಸೃಷ್ಟಿಯನ್ನ ನಿರ್ಮಿಸ್ಕೊತಾನೆ. ಗೊತ್ತಾ? ಯು ಸ್ವಶಕ್ತಿ ಪ್ರಚೋ ವಿಶ್ವಂ. ಈ ಸೂತ್ರದಲ್ಲಿ ಬಹಳ ರಹಸ್ಯ ಇದೆ. ಈಗ ನೀವು ಮಾತಾಡ್ತೀರಾ, ಕೇಳ್ತೀರಾ, ವಾಸನೆ ನೋಡ್ತೀರಾ, ಊಟ ಮಾಡ್ತೀರಾ, ಹರಟೆ ಹೊಡಿತೀರಾ, ಇವೆಲ್ಲ ಮಾಡೋದು ಯಾವ ಶಕ್ತಿಯಿಂದ ಮಾಡ್ತೀರಾ? ಯಾವ ಶಕ್ತಿಯಿಂದ ಮಾಡ್ತೀರಪ್ಪ? ಚಿಂತೆ ಮಾಡ್ತೀರಾ, ಯಾವ ಶಕ್ತಿಯಿಂದ ಮಾಡ್ತೀರಾ?
ಚೇತನ ಶಕ್ತಿ. ಈ ಚೇತನ ಶಕ್ತಿಯಿಂದ ನಮ್ಮ ಜೀವನದ ಎಲ್ಲ ಕೆಲಸ ನಡೀದೆ. ಹೌದಾ? ಚೇತನ ಶಕ್ತಿ ಇಲ್ದಿರೆ ಶರೀರ ಶವವಾಗಿರುತ್ತೆ. ಹಾಗೆಯೇ ನಮ್ಮ ಈ ಸೃಷ್ಟಿ ನಡಿಬೇಕಿದ್ರೆ ಚೇತನ ಶಕ್ತಿ ಯಾವುದು? ಸೂರ್ಯನ ಕಿರಣಗಳು. ಸೂರ್ಯನ ಕಿರಣ ಇರೋದ್ರಿಂದ ಪೃಥ್ವಿ ಸುತ್ತಾ ಇದೆ ಸೂರ್ಯನ ಸುತ್ತಲೂ. ಸೂರ್ಯನ ಕಿರಣ ಇರೋದ್ರಿಂದ ಮರಗಳು ಗಿಡಗಳು ಬೆಳೀತಾ ಇದೆ. ಸೂರ್ಯನ ಕಿರಣ ಇರೋದ್ರಿಂದ ಮೋಡಗಳು ಮೇಲ್ ಹೋಗುತ್ತೆ, ಮೋಡವಾಗಿ ನೀರು ಮೇಲ್ ಹೋಗಿ ಮೋಡವಾಗಿ ಮತ್ತೆ ಮಳೆಯಾಗಿ ಸುರಿಯುತ್ತೆ. ಇವೆಲ್ಲ ಪ್ರಕ್ರಿಯೆ ನಡಿಬೇಕಿದ್ರೆ ಏನು ಕಾರಣ? ಸೂರ್ಯನ ರಶ್ಮಿ. ಹೌದಾ? ಸೂರ್ಯನಲ್ಲಿರ್ತಕ್ಕಂಥ ತೇಜಸ್ಸು. ಸೂರ್ಯನಲ್ಲಿ ಯಾವ ತೇಜಸ್ಸಿನಿಂದ ಪ್ರಪಂಚ ಹೇಗೆ ನಡೆಯುತ್ತೋ ಆ ತೇಜಸ್ಸು ನಮ್ಮ ಶರೀರದಲ್ಲಿರ್ತಕ್ಕಂಥ ಆತ್ಮ ತೇಜಸ್ಸು ಒಂದೇನೆ, ಬೇರೆ ಅಲ್ಲ. ಯಾವ ಶಕ್ತಿಯಿಂದ ನೀರು ಆವಿಯಾಗಿ ಮೇಲೆ ಹೋಗಿ ಮತ್ತೆ ಮಳೆಯ ಕೆಳಗೆ ಬರುತ್ತೋ ಅದೇ ಶಕ್ತಿಯಿಂದ ಕಣ್ಣಿನಿಂದ ನಾವು ನೋಡ್ತೀವಿ. ಅದೇ ಶಕ್ತಿಯಿಂದ ನಾವ್ ಇವಾಗ ಏನೇನೋ ಹೇಳ್ತಾ ಇದೀವಲ್ಲ, ಒಂದಷ್ಟು ಮಾತುಗಳು. ಈ ಮಾತುಗಳನ್ನೆಲ್ಲ ಕಿವಿಯಿಂದ ಕೇಳ್ತೀವಿ. ಈ ಶಕ್ತಿಗೂ ಜೀವಶಕ್ತಿಗೂ ಸೂರ್ಯನ ಶಕ್ತಿಗೂ ಯಾವುದೇ ತರಹದ ಭೇದ ಇಲ್ಲ. ಗೀತೆನೆಲ್ಲ ಅದೇ ಹೇಳಿ ಕೃಷ್ಣ ಹೇಳ್ದಲ್ಲ, ನಂದೇ ಶಕ್ತಿ. ಪ್ರತಿಯೊಬ್ರು ಶರೀರದಲ್ಲಿರ್ತಕ್ಕಂಥ ಹೊಟ್ಟೆನಲ್ಲಿರ್ತಕ್ಕಂಥ ಹಸು ನಾನು ಅಂತಾನೆ. ಏನು ಕೃಷ್ಣ ನೀನ್ ಎಲ್ಲಿದ್ಯಪ್ಪ ಅಂತ? ನಾನು ಹಸುವಾಗಿ ಎಲ್ಲರ ಹೊಟ್ಟೆನಲ್ಲೂ ಕೂತಿದ್ದೀನಿ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ. ಜೀರ್ಣ ಶಕ್ತಿನೂ ನಾನೇ ಕಣಯ್ಯ ಅಂತ ಇಷ್ಟೆಲ್ಲ ಹೇಳ್ಬಿಟ್ಟು ಅರ್ಜುನನಿಗೆ ಹೇಳ್ತಾನೆ, ಪಾಂಡವರಲ್ಲಿ ಅರ್ಜುನ ನೀನು ಅನ್ಕೊಂಡ್ಯ, ಅರ್ಜುನನು ನಾನೇ ಕಣಯ್ಯ. ನಾನು ಹೇಳ್ತಾ ಇರೋನು ನಾನು, ಕೇಳ್ತಾ ಇರೋನು ನಾನೇ. ಅಂದ್ರೇನು? ಸ್ವಶಕ್ತಿ. ಒಂದೇ ಶಕ್ತಿಯಿಂದ ಇಡೀ ವಿಶ್ವವು ಸೃಷ್ಟಿಯಾಗಿದೆ. ಆ ಶಕ್ತಿಯ ಕೇಂದ್ರ ಬಿಂದು ನಾನಾಗಿದ್ದೀನಿ. ಇದು ವೇದಾಂತದ ಮೂಲಭೂತ ಸಾರ. ಶಿವಸೂತ್ರದಲ್ಲಿ ಮುಖ್ಯವಾದ ಸೂತ್ರ. ಈ ಸೂತ್ರ ಮನಸ್ಸಿನಲ್ಲಿ ಒಂದು ಇದ್ರ ಸೂತ್ರದ ಗಾಳಿ ಬೀಸಿದ್ರು ಸಾಕು, ಪೂರ್ಣವಾದ ವಿಶ್ವಾಸ, ನಂಬಿಕೆ, ಆತ್ಮಸ್ಥೈರ್ಯ ಎಲ್ಲ ಉಂಟಾಗುತ್ತೆ. ತನ್ನಷ್ಟಕ್ಕೆ ತಾನೇ ಉಂಟಾಗುತ್ತೆ. ಸ್ಥಿತಿ ಲಯೋ. ಬರೀ ಸೃಷ್ಟಿ ಮಾತ್ರ ನಾನ್ ಮಾಡ್ತಾ ಇಲ್ಲ, ಇದನ್ನ ಮುಳುಗಿಸೋನು ನಾನೇ ಅಂತ. ಇದರ ಸ್ಥಿತಿ ಲಯವು ನನ್ನಲ್ಲೇ ಆಗ್ತಾ ಇದೆ, ನಾನೇ ಕಾರಣ. ಹೇಗೆ ಅಂತಂದ್ರೆಪ್ಪ, ನೀವು ಸಂಜೆ ಬರ್ತೀರಾ, ಆಫೀಸಿಂದ ಬಂದ್ ಕೂತ್ಕೋತೀರಾ, ಟೆಲಿವಿಷನ್ ಆನ್ ಮಾಡ್ತೀರಾ. ನೀವೇ ತಾನೇ ಆನ್ ಮಾಡ್ತೀರಾ. ನೀವು ಮಾಡದಿದ್ರೆ ಟೆಲಿವಿಷನ್ ತನ್ನಷ್ಟಕ್ಕೆ ತಾನೇ ಆನ್ ಆಗೋದಿಲ್ಲ. ಹೌದಾ? ಟೆಲಿವಿಷನ್ ನೀವು ಆನ್ ಮಾಡ್ತೀರಾ, ಆಮೇಲೆ ನೋಡೋದು ಯಾರು? ನೀವೇ ನೋಡ್ತೀರಾ. ನೋಡಿದ್ಮೇಲೆ ಅದನ್ನ ಇದು ಆಫ್ ಮಾಡೋರು ಯಾರು? ಬಂದ್ ಮಾಡೋರು ಯಾರು? ನೀವೇ. ಅದನ್ನ ನೀವೇ ಶುರು ಮಾಡ್ತೀರಾ, ನೀವೇ ನೋಡ್ತೀರಾ, ಮತ್ತೆ ನೀವೇ ಮುಚ್ಚಿಡ್ತೀರಾ. ಹೌದು ತಾನೆ? ಹಾಗೆ ನೀವು ಊಟ ಕೂತ್ಕೋತೀರಾ, ತಟ್ಟೆನಲ್ಲೆಲ್ಲ ಚೆನ್ನಾಗಿ ಬಡಿಸಿಟ್ಟಿರ್ತಾರೆ. ಎಲೆನೆಲ್ಲೋ ತಟ್ಟೆನೆಲ್ಲೋ ಆ ಬಡಿಸಿದ್ದನ್ನ ಚೆನ್ನಾಗಿ ಅಚ್ಚುಕಟ್ಟಾಗಿ ಉಂಡ್ತೀರಾ. ಊಟ ಮಾಡಿದ್ಮೇಲೆ ಆ ಎಲೆ ಏನ್ ಮಾಡ್ತೀರ? ನೀವೇ ಸುರುಟಿ ಬಿಸಾಕ್ತಿರ ತಾನೆ. ಆ ಎಲೆಯಲ್ಲಿ ಅಯ್ಯೋ ಎಷ್ಟು ಚೆನ್ನಾಗಿ ಎಲ್ಲ ಊಟ ಎಲ್ಲ ಇದ್ರಲ್ಲಿ ಇಟ್ಟಿತ್ತು, ಇದನ್ನೆಲ್ಲ ಹಂಗೆ ಎಸ್ದು ಬಿಡೋದು, ಇದನ್ನೆಲ್ಲ ಮುಗಿಸ್ಬಿಡೋದಾ, ಅದ ಇದನ್ನ ಎಲೆನ್ ತೆಗೆದು ಹಾಕ್ಬಿಡೋದಾ ಅಂತಂದ್ರೆ ಮೂರ್ಖತನ ಅಲ್ವಾ? ಯಾವುದೇ ಒಂದು ಕೆಲಸ ಶುರು ಮಾಡೋದು ಕೆಲಸಕ್ಕೆ ಯಾವಾಗ್ಲೂ ಅಂತ್ಯ ಇದ್ದೇ ಇರುತ್ತೆ. ಉಸಿರು ಒಳಗ್ ತೆಗೆದ್ಕೋತೀವಿ, ಉಸಿರು ಒಳಗ್ ತೆಗೆದ್ಕೊಂಡ ಉಸಿರು ಹೊರಗಡೆ ಬಿಡ್ಲೇ ಬೇಕಾಗತ್ತೆ. ಹೌದ್ ತಾನೆ? ಉಸಿರು ತಗೊಂಡ್ಬಿಟ್ಟಾಗಿ ಅದನ್ನೆಲ್ಲ ಇಟ್ಕೊಂಡ್ಬಿಡ್ತೀನಿ ಅಂತಂದ್ರೆ ಆಗತ್ತಾ? ಅಥವಾ ಹೊರಗಡೆ ಬಿಟ್ಟು ಉಸಿರು ಅಲ್ಲೇ ಇರ್ಲಿ ಅಂತಂದ್ರೆ ಆಗತ್ತಾ? ಜೀವನ ನಡೆಯುತ್ತಾ? ಇಲ್ಲ. ಹಾಗೆ ಸೃಷ್ಟಿ ಹೇಗೆ ನನ್ನ ಶಕ್ತಿಯಿಂದ ನಾನೆಲ್ಲವನ್ನೂ ಸೃಷ್ಟಿ ಮಾಡಿದೀನೋ ಹಾಗೆ ನನ್ನ ಶಕ್ತಿಯಲ್ಲೇ ಅದನ್ನ ಕಾಪಾಡ್ಕೊಂಡು ಬರ್ತೀನಿ, ಬೇಡದಿದ್ದಾಗ ಅದನ್ನ ಲೈವ್ ಮಾಡ್ಕೋತೀನಿ.
ಅಂತಕ್ಕಂತ ಪೂರ್ಣವಾದ ಜ್ಞಾನ ಉಂಟಾಗ್ತದೆ ಜ್ಞಾನಿಗೆ. ಇನ್ನೊಂದು ಉದಾಹರಣೆ ಹೇಳ್ತೀವಿ. ಮದುವೆ ತೋರಣ ಗಿರಣ ಕಟ್ತೀರಾ, ಬಾಳೆಕಂಬ ಕಟ್ತೀರಾ, ತೋರಣ ಕಟ್ತೀರಾ, ಆಮೇಲೆ ತೆಗೆದು ಇಟ್ಬಿಡ್ತೀರ ತಾನೆ, ಅವೆಲ್ಲ ತೆಗೆದು ಬಿಚ್ಚಿಬಿಡ್ತಿರ್ತಾನೆ, ಹೌದಾ? ಇನ್ನೊಂದು ಉದಾಹರಣೆ ತಗೊಳ್ಳಿ. ದಸರಾ ಹಬ್ಬ ಬಂತು, ಗೊಂಬೆ ಕೂಡಿಸ್ತೀರಾ ಮನೆಯಲ್ಲಿ. ಗೊಂಬೆ ಕೂಡ್ಸೋದಾ? ಕುಡ್ತೀರಾ ನೀವೆಲ್ಲ? ಏನು ಹೇಗ್ ಮಾಡ್ತೀರಾ? ಪಾರ್ಕ್ ಎಲ್ಲ ಮಾಡ್ತೀರಾ, ಮತ್ತೆ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ತೀರಾ. ಪೆಟ್ಟಿಗೆಗಳು ಕಟ್ಟಿಗೆಗಳು ಎಲ್ಲ ಇಟ್ಟು, ಇಟ್ಟಿಗೆ ಇಟ್ಟು, ಪೆಟ್ಟಿಗೆ ಇಟ್ಟು, ಏನೋ ಮಾಡಿ ಜೋಡಿಸಿ 9 ಮೆಟ್ಲು 10 ಮೆಟ್ಲು 8 ಮೆಟ್ಲು ಎಲ್ಲ ಮಾಡಿ ತರದ ಬೊಂಬೆಗಳನ್ನೆಲ್ಲ ತಂದು ಕೂಡ್ಸಿ ವೈಭವವಾಗಿ ಚೆನ್ನಾಗಿ ಒಂದಷ್ಟು ಚರ್ಪು ಗಿರ್ಪು ಮಾಡಿ ಮಕ್ಳಿಗೂ ಹಂಚಿ ಎಲ್ಲ ಮಾಡಿ. ಹಿಂದೆ ತುಂಬಾ ಜೋರಾಗಿ ಮಾಡ್ತಾ ಇದ್ದು, ಇವಾಗ ಅಷ್ಟೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಇದ್ರೂ ದಸರಾ ಬೊಂಬೆ ಇಡೋದು ಅಂತಂದ್ರೆ ಎಲ್ಲಾ ಮನೆಯಲ್ಲೂ ಉತ್ಸವ. ಆಮೇಲೆ 10ನೇ ದಿನ ವಿಜಯದಶಮಿ ಆದ್ಮೇಲೆ ಬೊಂಬೆ ಎಲ್ಲ ತೆಗೆದು ಮತ್ತೆ ವಾಪಸ್ಸು ಪೆಟ್ಟಿಗೆ ಒಳಗೆ ಆದ್ರೆ ಮಕ್ಕಳಿಗೆ ತುಂಬಾ ಅಳು ಬಂದ್ಬಿಡುತ್ತ ಅವತ್ತು, ಹೌದಾ? ಹೇಳಿಪ್ಪ ಏನಾದ್ರು? ನಿಮ್ಗೂ ಅಳು ಬರ್ತದ? 9 ದಿನ ಎಷ್ಟು ಚೆನ್ನಾಗಿ ಆ ಪಾರ್ಕ್ ಎಲ್ಲ ಮಾಡ್ತೀರಿ, ಏನೋ ರಾಗಿ ಎಲ್ಲ ಚೆಲ್ಲಿ ಆ ಪಾರ್ಕ್ ಎಲ್ಲ ಮಾಡಿದ್ರೆ ಫೌಂಟೇನ್ ಮಾಡಿ ಎಷ್ಟೆಲ್ಲಾ ಮಾಡಿ ಆಮೇಲೆ ಅದನ್ನ ತೆಗಿಬೇಕಲ್ಲ ಅಂತಾಳು. ಮಕ್ಕಳುಗಳು ಬರ್ತದೆ. ಆದ್ರೆ ದೊಡ್ಡವರೆಲ್ಲ ಮುಗೀತಪ್ಪ, ಎಷ್ಟ್ ದಿನ ಇಟ್ಟಿರೋದು, ತೆಗಿಬೇಕು ಅಂತ ತೆಗಿತೀವಿ. ಅವಾಗ ಏನ್ ಮಾಡುದು? ನಾವೇ ಸೃಷ್ಟಿ ಮಾಡುದು, ನಾವೇ 9 ದಿನ ಅದನ್ನ ಇಟ್ಕೊಂಡು ನಾವೇ ಮತ್ತೆ ತೆಗೆದಿಟ್ವಿ. ಯಾಕೆ? ಇದು ಆಟದ ಹಾಗೆ ಅಲ್ಲ. ರಂಗೋಲಿ ಚೆನ್ನಾಗಿರೋ ರಂಗೋಲಿ ಬಿಡಿಸ್ತೀರಾ, ಅದೇನ್ ರಂಗೋಲಿ ಜೀವಮಾನಕ್ಕೆಲ್ಲ ಹಾಗೆ ಇಟ್ಬಿಡ್ತೀರಾ? ಇಲ್ಲ ತಾನೆ. ರಂಗೋಲಿ ಹಾಕಿದ ರಂಗೋಲಿ ಮತ್ತೆ ಕಲಿಸ್ಬಿಡ್ತೀವಿ. ರಂಗೋಲಿ ಹಾಕಿ ಕಲಿಸೋದು ಎಷ್ಟು ನಮಗೆ ಸಹಜವೋ ಹಾಗೆಯೇ ಜ್ಞಾನಿಗೆ ತನ್ನ ಸೃಷ್ಟಿಯನ್ನ, ತನ್ನ ಪ್ರಪಂಚನ ಸೃಷ್ಟಿ ಮಾಡ್ಕೊತಾನೆ. ಬೇಡದಿದ್ದಾಗ ಅದನ್ನ ಅದರಲ್ಲೇ ಮುಳುಗಿಸ್ಕೊತಾನೆ. ಗೊತ್ತಾಯ್ತಾ? ಹೊಸ ಬಟ್ಟೆ ಹಾಕೋತೀರಾ, ಮತ್ತೆ ಅದನ್ನ ತೆಗೆದು ಒಗಿತೀರಾ, ಹೌದಾ? ಹಾಗೆ ಹಾಗೆ ನಾವು ಪ್ರಪಂಚದಲ್ಲಿ ಯಾರ ಜೊತೆನೋ ನೀವು ಸ್ನೇಹವನ್ನ ಬೆಳೆಸ್ಕೊಂಡ್ರಿ, ಸ್ವಲ್ಪ ದಿನ ಆಯ್ತು, ಆ ಸ್ನೇಹ ಸ್ವಲ್ಪ ಹೆಚ್ಚಾಯ್ತು, ಕಡಿಮೆ ಆಯ್ತು, ಹಿಂದಾಯ್ತು, ಮುಂದಾಯ್ತು. ಎಷ್ಟು ಹೆಚ್ಚು ಸ್ನೇಹ ಬೆಳೆಸ್ಕೊತೀರೋ ಅಲ್ಲಷ್ಟೇ ಅದು ಹುಳಿ ಆಗಕ್ಕೂ ಸಂಭಾವನೆಗಳಿರ್ತದೆ. ಆ ಸ್ನೇಹ ಒಂದಲ್ಲ ಒಂದಿನ ಹಿಂದ್ ಮುಂದೆ ಆಗೇ ಆಗತ್ತೆ, ಹೌದಾ? ಎಲ್ಲಿ ಸ್ನೇಹ ಹಿಂದ್ ಮುಂದೆ ಆಗೋದಿಲ್ಲ ಅಂದ್ರೆ ಯಾವಾಗ ಇಬ್ರು ಸ್ನೇಹಿತರು ಚೆನ್ನಾಗಿ ಆತ್ಮಜ್ಞಾನದಲ್ಲಿ ಆಳವಾಗಿ ಇಳಿದಾಗ ಮಾತ್ರ ಆ ಸಂಬಂಧದಲ್ಲಿ ವ್ಯತ್ಯಾಸ ಆಗೋದಿಲ್ವೇ ಹೊರತು ಬೇರೆ ಎಂಥ ಸಂಬಂಧ ಚೆನ್ನಾಗಿ ಮಾಡ್ಕೊಂಡ್ರು ಕೂಡ, ನಾನು ನಿಮಗಾಗಿ ನೀನು ನನಗಾಗಿ ಅಂದ್ರು ಕೂಡ ಒಂದಿನ ನೀನ್ ಯಾರು ನಾನ್ ಯಾರು ಅಂತ ಬಂದೇ ಬರುತ್ತೆ. ಇಲ್ಲಿವರೆಗೂ ಬಂದಿಲ್ಲ ಅಂದ್ರೆ ಗ್ಯಾರಂಟಿ ತಿಳ್ಕೊಳ್ಳಿ ಒಂದಿನ ಬರ್ತದೆ. ಬರ್ದಿರ ಇದ್ರೆ ಇನ್ನೂ ಚೆನ್ನಾಗಿ ಫ್ರೆಂಡ್ಶಿಪ್, ಇಷ್ಟು ಆಳವಾಗಿ ಮೈತ್ರಿ ಸ್ನೇಹ ಉಂಟಾಗಿಲ್ಲ ಅಂತಾನು ಅನ್ಕೋಬಹುದು. ಅವ್ರವ್ರ ಕೆಲ್ಸ ಮಾಡ್ಕೊಂಡು ಹೋದ್ರೆ ಯಾರಿಗೂ ಏನು ಗೋಜೆ ಇಲ್ಲ. ನಮ್ಗೇನಾಗ್ಬೇಕು, ಅವ್ರವ್ರು ಮಾಡ್ತಾರೆ, ಇವ್ರ ಕೆಲ್ಸ ಮಾಡ್ಕೊಂಡು ಹೋದ್ರೆ ಸ್ನೇಹ ಅಷ್ಟು ಆಳವಾಗಿ ಇಳಿದಿಲ್ದಿದ್ರೆ ಅದು ಕೆಡಕ್ಕೂ ಒಂದು ಸಂಭಾವನೆ ಇಲ್ಲ, ಹೌದಲ್ಲ? ನಿಮ್ ಅನುಭವ ಏನಿಪ್ಪ, ಏನಾಗಿದೆಪ್ಪ ಹೇಳಿ. ಹೌದ್ ತಾನೆ? ಯಾರೋ ಹೊಸದಾಗ್ ಪಕ್ಕದ ಮನೇಲಿ ಯಾರೋ ಬಂದ್ರು, ದಿನಾ ಅವ್ರ ಮನೇಲಿ ಹೋಗಿ ಕೂತ್ಕೊಳ್ಳೋದು, ಇವ್ರ ಮನೇಲಿ ಮಾಡಿ ತಿಂಡಿ ಅವ್ರ ಮನೆಗೆ, ಆ ಕಾಂಪೌಂಡ್ ಇಂದ ಈಚೆಗೆ ಆಚೆಗೆ ಹೋಗಿ ಹೋಗಿ ಬರೋದು, ಡಬ್ಬಗಳು ಪಾತ್ರೆಗಳು, ಕೆಲಸೆಲ್ಲ ಒಂದೇ ಮನೇಲಿ ಊಟ ಮಾಡೋದು ಆಗ್ತಿತ್ತು. ಹಾಗೆ ಮಾಡಿ ಮಾಡಿ ಮತ್ತೆ ಸ್ವಲ್ಪ ದಿನ ಆಯ್ತು ಅಂತಂದ್ರೆ ಬೇರೆ ಆಗ್ತದೆ, ಕಥೆನೇ ಬೇರೆ ಆಗುತ್ತೆ. ಇದು ಸಹಜ, ಗೊತ್ತಾಯ್ತಲ್ಲ? ಆದ್ರೆ ಜ್ಞಾನದಲ್ಲಿ ನಾವು ಆಳವಾಗಿ ಹೋಗ್ತಿದ್ದಾಗ ಮಾತ್ರ ಸೌಮ್ಯ, ಸಾಮರಸ್ಯ, ಏಕರಸತೆ ಇವೆಲ್ಲವನ್ನು ಕಾಪಾಡ್ಕೊಂಡ್ ಬರಕ್ ಸಾಧ್ಯ. ಜ್ಞಾನ ಇಲ್ದಿದ್ರೆ, ಆತ್ಮಜ್ಞಾನ ಇಲ್ದಿದ್ರೆ, ಆತ್ಮಜ್ಞಾನ ಅಂದ್ರೆ ಏನೋ ತುಂಬಾ ದೊಡ್ಡದು, ಯಾರಿಗೋ ಸಿಗತ್ತೆ ಅಂತ ಅನ್ಕೋಬೇಡಿ. ಈ ಜ್ಞಾನ ಎಲ್ಲಿಂದ ಉಂಟಾಗತ್ತೆ? ಜ್ಞಾನದ ಸ್ರೋತೃ. ಆ ಸ್ರೋತವನ್ನು ಕಂಡುಕೊಳ್ಳದಿದ್ದಾಗ
ನಾವು ಹೊರಗಡೆನೆ ಹಾರಾಡ್ತಾ ಇರ್ತೀವಿ. ಹಾಗಿದ್ದಾಗ ನಮ್ಮ ಸ್ನೇಹವೂ ಆಳವಾಗೋದಿಲ್ಲ, ಸಮಸ್ಯೆಗಳು ಬಗೆಹರಿಯೋದಿಲ್ಲ. ತತ್ ಪ್ರವೃತ್ತಾವಾಪಿ ಅನಿರಸ ಸಂವೇತ್ರ ಭಾವಾತ್. ಈಗ ಜ್ಞಾನಿಗಳ ಮಾತು ಕೆಲವು ಸಲ ನಾವು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತದೆ, ಆದ್ರೆ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋ ಗೋಜಿಗೆ ಹೋಗ್ತೀವಿ. ನಮ್ ಮನಸ್ಸು ನಮ್ ಕೈ ನಮ್ಮ ಹತ್ರನೇ ಗೊತ್ತಾಗೋದಿಲ್ಲ. ನಮ್ ತಲೆ ಇಲ್ಲೇ ಈ ತಲೆ ಒಳಗಿರ್ತಕ್ಕಂಥ ಮನಸ್ಸೇ ನಮ್ಗೆ ಗೊತ್ತಾಗೋದಿಲ್ಲ. ಬೇರೆಯವ್ರು ಅವ್ರು ಹೇಗಿದ್ದಾರೆ, ಅವ್ರು ಏನ್ ಅನ್ಕೋತಿದ್ದಾರೆ, ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನೆಲ್ಲ ನಾವು ಅಳಿಲಿಕ್ಕೆ ಹೋಗ್ತೀವಿ. ಇದರಷ್ಟು ದಡ್ಡತನ ಮೂರ್ಖತನ ಬೇರೆ ಯಾವುದೂ ಇಲ್ಲ. ಮರಳಿನಲ್ಲಿ ಎಣ್ಣೆ ಹಿಂಡೋದು ಅಂತ ಹೇಳ್ತಾರಲ್ಲ, ಅದನ್ನ ನಾವು ಸರಿಯಾಗಿ ತಿಳ್ಕೊಂಡಿಲ್ಲ. ಮರಳಿನಲ್ಲಿ ಎಣ್ಣೆ ಹಿಂಡೋದು ಅಂತ, ಮರಳಿನಲ್ಲೇ ಎಣ್ಣೆ ಬರ್ತದೆ. ಆ ಮರುಭೂಮಿ ಪ್ರದೇಶದಲ್ಲೆಲ್ಲ ಎಣ್ಣೆ ಬರುತ್ತೆ, ಅಂದ್ರೆ ಮರಳಿನಲ್ಲಿ ಬರೋದಿಲ್ಲ. ನಮ್ಮ ಚೇತನವನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ, ನಾವು ಬೇರೆಯವ್ರ ಚೇತನವನ್ನ ಅರ್ಥ ಮಾಡ್ಕೊಳ್ಳಕ್ ಪ್ರಯತ್ನ ಪಡ್ತೀವಿ. ಅದಕ್ಕೆ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ, ಒಬ್ಬ ಜ್ಞಾನಿಗೂ ನಿಮಗೂ ಹೆಚ್ಚು ವ್ಯತ್ಯಾಸ ಇಲ್ಲ. ಹೊರಗಿನ ಜ್ಞಾನ ಕರ್ಮ ಭಾವವನ್ನು ನೋಡಿದಾಗ ಒಬ್ಬ ಜ್ಞಾನಿಗೂ ನಿಮಗೂ ನಿಮ್ಮ ಕೃತ್ಯಕ್ಕೂ ಜ್ಞಾನಿಯ ಕೃತ್ಯಕ್ಕೂ ಹೆಚ್ಚು ವ್ಯತ್ಯಾಸ ಕಂಡು ಬರದೀರ ಇರಬಹುದು. ಆದರೆ ಜ್ಞಾನಿಯನ್ನು ನೀವು ತಿಳ್ಕೊಳ್ಳೋದು ಕಷ್ಟ. ನಾವು ಜ್ಞಾನಿಯ ಬಗ್ಗೆ ಬೇರೆ ಬೇರೆ ಧಾರಣೆ ಇಟ್ಕೊಂಡಿರ್ತೀವಿ. ಜ್ಞಾನಿ ಅಂದ್ರೆ ಏನು? ಊಟನೇ ಮಾಡ್ದಿರ ಇರ್ಬೇಕು, ನಿದ್ದೆನೇ ಮಾಡ್ದಿರ ಇದ್ರೆ ಜ್ಞಾನಿ, ನಗ್ದೀರ ಇದ್ರೆ ಜ್ಞಾನಿ, ಅಳ್ದೀರ ಇದ್ರೆ ಜ್ಞಾನಿ. ಈ ಬೇರೆ ಬೇರೆ ತರ ಭಾವನೆ ಇದೆ. ಏನು ಸ್ಥಿತಪ್ರಜ್ಞ ಲಕ್ಷಣ ಹೇಳ್ಬಿಡ್ತಾನೆ ಕೃಷ್ಣ. ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿ. ಯಾವಾಗ್ಲೂ ಸಮತೆಯಿಂದ ಇರ್ತಾನೆ ಜ್ಞಾನಿ. ಅಳೋದಿಲ್ಲ, ನಗೋದಿಲ್ಲ, ಹರ್ಷವೂ ಉಂಟಾಗೋದಿಲ್ಲ, ಶೋಕವೂ ಉಂಟಾಗೋದಿಲ್ಲ. ಹೀಗೆಲ್ಲ ನಾವು ಜ್ಞಾನಿಯ ಲಕ್ಷಣವನ್ನ ಅನ್ಕೋತೀವಿ. ನಾವು ಮಾಡ್ತಕ್ಕಂತ ಲಕ್ಷಣ ಎಲ್ಲವೂ ಜ್ಞಾನಿಯಲ್ದು ಬಿದ್ದು ಹೋಗ್ತದೆ. ಪ್ರತಿಯೊಬ್ಬ ಹಿಂದೆ ಇರತಕ್ಕಂತ ಎಲ್ಲಾ ದೇವರು ಅಥವಾ ಜ್ಞಾನಿಯನ್ನ ನೋಡ್ತಾ ಬನ್ನಿ. ಸೀತೆ ಕಳೆದವನು ರಾಮ ತಲೆನೇ ಕೆಟ್ಟೋಯ್ತು, ಬುದ್ಧಿ ಭ್ರಮೆ ಆಗೋಯ್ತು. ಎಲೆಗಳನ್ನ ಮರಗಳನ್ನೆಲ್ಲ ಕೇಳ್ತಾ ಹೋಗ್ತಿದ್ರೆ ಹುಚ್ಚ ಅನ್ನಲ್ವಾ ನಾವು? ಈಗಿನ ಕಾಲದಲ್ಲಿ ಯಾರಾದ್ರೂ ಒಂದು ಸ್ಕೂಟರ್ ಕಳ್ಕೊಂಡ್ಬಿಟ್ಟು ಗೋಡೆಗಳನ್ನ ಬಾಗಿಲನ್ನೆಲ್ಲ ಕೇಳ್ಕೊತಾ ಹೋದ್ರೆ, ಬಾಗ್ಲೆ ಹೇಳೋ, ಈ ಬಾಗಿಲ ಮುಂದೆ ನಾನು ಇಟ್ಟಿದ್ನ ಸ್ಕೂಟ್ರು, ಗೇಟ್ ನೀನ್ ಹೇಳೋ, ಈ ಗೇಟ್ ಮುಂದೆ ನಾನು ಸ್ಕೂಟರ್ ಇಟ್ಟಿದ್ನ, ನೀನೆಲ್ಲಾದ್ರೂ ನೋಡ್ದ್ಯಾ? ರೋಡನ್ನೆಲ್ಲ ಕೇಳ್ಕೊತಾ ಹೋದ್ರೆ, ರೋಡಲ್ಲಿ ಇರ್ತಕ್ಕಂತ ಸೈನಿಗಳನ್ನೆಲ್ಲ ಕೇಳ್ಕೊತಾ ಹೋದ್ರೆ, ನನ್ ಸ್ಕೂಟರ್ ನೋಡ್ದ್ಯಾ ಅಂತ. ಅವನ್ಗೇನ್ ಹೇಳ್ತೀರಾ ನೀವು? ನಿಮ್ ಹಾಂಡ್ಸಿಗೆ ತಗೊಂಡೋಗಿ ಅವ್ನ್ ಸೇರ್ಸಿ ಅಂತೀರ. ರಾಮಂದು ಹೆಚ್ಚು ಕಮ್ಮಿ ಇದೇ ಪರಿಸ್ಥಿತಿ ಆಗೋಯ್ತು. ಸೀತೆ ಕಳೆದು ಹೋದ ತಕ್ಷಣ ಸೀತೆ ನೋಡಿದ್ಯಾ ಗಿಡಗಳನ್ನ ಪಕ್ಷಿಗಳನ್ನ ಕಂಡದ್ದನ್ನೆಲ್ಲ ಕೇಳ್ತಾ ಪ್ರಲಾಪ ಮಾಡ್ತಾ ಅಳ್ತಾ ಅಂತೆ, ಜೋರಾಗಿ ಗೊಳೋ ಅಂತ ಅಳ್ತಾ ಸೀತೆ ಅಂತ ಅನ್ಕೊಂಡು ಹೋಗ್ತಿದ್ನಿ. ಈ ಅವಸ್ಥೆನಲ್ಲಿ ರಾಮನ್ ಯಾರನ್ನ ನೋಡ್ಬಿಟ್ಟು ನಿಮ್ಗೆ ಏನ್ ಆಗೋಯ್ತಪ್ಪ? ಆದ್ರೆ ನಾವು ರಾಮ ಅಂತ ಶ್ರದ್ಧೆ ಇಡ್ತೀವಿ, ಆದ್ರೆ ಅದನ್ನ ನೋಡೋದಿಲ್ಲ, ಗಮನಿಸೋದಿಲ್ಲ. ಇದು ಲೀಲೆ ಅಂತೀವಿ, ಹೌದಾ? ರಾಮನ ಕೃತ್ಯಗಳನ್ನ ನೀವು ಗಮನಿಸಿದ್ರೆ ತುಂಬಾ ದೋಷಗಳು ಕಂಡು ಬರ್ತದೆ. ಆ ಕೃತ್ಯಗಳನ್ನೆಲ್ಲ ನೋಡ್ಬಿಟ್ರೆ ನಾನೇ ಎಷ್ಟೋ ಮೇಲಪ್ಪ ಈ ರಾಮನಿಗಿಂತ. ಏನು ಮೊದ್ಲು ಸೀತೆಗೆ ಬುದ್ಧಿ ಹೇಳ್ಬೇಕಿತ್ತು.
ಈ ಚಿನ್ನದ ಮೃಗ ಎಲ್ಲ ಸುಮ್ನೆ ನಿಜ ಅಲ್ಲ ಕಣೆ, ಅದ್ ಯಾವ್ದೋ ಏನೋ, ನೀನ್ ಅದೆಲ್ಲ ನಾವೆಲ್ಲ ಹೋಗೋದಿಲ್ಲ, ಅವೆಲ್ಲ ತರಕ್ ಹೋಗೋದಿಲ್ಲ, ನೀನ್ ಅಳೋದಾದ್ರೆ ಅಳು. ದೇವರಾಗಿದ್ರೆ ಒಂದು ಮಾತು ಹೇಳಿ ಮುಗಿಸ್ಬಿಡ್ಬೋದಿತ್ತಲ್ಲ ಆ ತರ. ಇವೆಲ್ಲ ಯಾಕೆ ಜಂಜಟ್ಟು ತಾಪತ್ರ್ಯ? ದಶರಥ ಹೇಳ್ಬಿಟ್ಟು ನೀನ್ ಹೋಗಪ್ಪ, ನಿನ್ ಕಾಡಿಗೆ ಹೋಗ್ಬೇಕು. ದಶರಥಂಗ್ ಮನಸ್ಸೇ ಇರ್ಲಿಲ್ಲ ಇವನ್ ಕಳಿಸ್ಬೇಕು ಅಂತ. ಏನೋ ಕೈನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ, ವಚನ ಕೊಟ್ಬಿಟ್ಟು ತಪ್ಪು ಮಾಡಿ ಯಾವ್ದೋ ಒಂದ್ ಮೂಡ್ನಲ್ಲಿ ವಚನ ಕೊಟ್ಬಿಡೋದು. ಎಲ್ಲಾರು ಮಾಡೋದೇ ಇದು, ಹೌದಲ್ಲ? ಒಬ್ಬೊಬ್ರು ಪತ್ನಿಗ್ ಮಾಡ್ತಾರೆ, ಅವ್ರ ಮೂರ್ ಪತ್ನಿಗೆ ಸ್ವಲ್ಪ ಜಾಸ್ತಿನೇ ಕಷ್ಟ ಆಯ್ತು ದಶರಥನ್ಗೆ. ಯಾವ್ದೋ ತುಂಬಾ ಖುಷಿ ಮೂಡ್ನಲ್ಲಿ ಏನ್ ಬೇಕಾದ್ರೂ ಕೊಟ್ಬಿಡ್ತೀನಿ ಅಂತ ಎಲ್ಲರೂ ಹೇಳ್ತಾರೆ, ಹೇಳೋದೆ. ಅರೆ ನಮ್ಮ ಜನ ಎಷ್ಟೋ ಇನ್ನು ಸ್ವಲ್ಪ ಬುದ್ಧಿವಂತರು. ರಾಮನ್ ಕಾಡಿಗೆ ಕಳಿಸ್ಬೇಕು ಅಂತ ಕೈಕೇಯಿ ಕೇಳ್ಕೊಂತು ಅಂತ ಅಂದ್ರೆ ಅದ್ ಕೈಕೇರಿವ ದಶರಥನ್ಗೆ ಏನಿತ್ತು ಮನಸ್ಸಿನಲ್ಲಿ ಇಚ್ಛೆ? ರಾಮ ನಾನ್ ಹೋಗಲ್ಲ ಅಂತ ಅಂದ್ಬಿಟ್ರೆ ನಾನಂತೂ ನನ್ ವಚನ ಮುರಿಯಕ್ಕಾಗಲ್ಲ, ನಾನು ರಾಜ ಆಗಿದ್ದೀನಿ, ಕಳಂಕ ಬರ್ತದೆ. ಅವನ್ ಚಿಕ್ಕ ಮಗ ತಾನೆ, ಚಿಕ್ಕ ಮಗು, ನಾನು ಹೋಗೋದಿಲ್ಲಪ್ಪ ಕಾಡಿಗಿಡಿಗೆಲ್ಲ ಕಳಿಸ್ಬೇಡಿ ಅಂತ ಮಗು ಅಂದ್ಬಿಟ್ರೆ ಮುಗ್ದೋಯ್ತಲ್ಲ, ನಾನೇನು ಮಾಡಕ್ಕಾಗಲ್ಲ. ಹಾಗೇನಾದ್ರೂ ಮಾಡ್ಬೋದು. ಅಂದ್ರೆ ಭಾವದಿಂದ ದಶರಥ ಇಷ್ಟಪಟ್ಟಿರ್ಲಿಲ್ಲ. ರಾಮ ನಾನು ಹೋಗಲ್ಲ ಅಂತ ಮೊಂಡು ಮಾಡಿದ್ರೆ ಮಾತಲ್ಲಿಗೆ ಮುಗ್ದೋಗಿರೋದು. ರಾಮಾಯಣ ಬರ್ತಲೇ ಇರ್ಲಿಲ್ಲ. ಆ ಸೀತೆನೂ ಕಳೀತಿಲ್ಲ, ಆ ರಾವಣನೂ ಸಿಗ್ತಿರ್ಲಿಲ್ಲ, ಇವೆಲ್ಲ ಪ್ರಜಿತಿ ಗೋಜು ಏನೂ ಆಗ್ತಿರ್ಲಿಲ್ಲ. ರಾಮ ವಚನವನ್ನ ಹಿಡ್ಕೊಂಡ. ರಾಮ ತಂದೆಯ ಭಾವವನ್ನ ಹಿಡ್ಕೊಂಡಿಲ್ಲ, ವಚನವನ್ನೇ ಹಿಡ್ಕೊಂಡ್ಬಿಟ್ಟು ತಂದೆಗೆ ಸಂಕಟ ಕಷ್ಟ ಎಲ್ಲದಕ್ಕೂ ರಾಮನೇ ಕಾರಣ. ಹೌದಾ? ಮತ್ತೆ ಅಲ್ಲಿ ಹೋಗಿ ಕಾಡಿನಲ್ಲಿ ಹೋಗಿ ಸೀತೆ ಏನೋ ಆ ಚಿನ್ನದ ಮೃಗ ಬೇಕು ಅಂತ ಅದ್ರ ಹಿಂದೆ ಓಡಿ ಅದನ್ನ ಎಳ್ಕೊಂಬರಕ್ ಪ್ರಯತ್ನ ಪಟ್ಟು ಫಜೀತಿ. ಹೌದಾ? ಮತ್ತೆ ಸೀತೆ ಕಳೆದು ಹೋದ್ಲು. ಆ ವಾಲಿನ ಬಚ್ಚಿಟ್ಕೊಂಡು ವಾಲಿನ ಸಂಹಾರ ಮಾಡೋದೆ ಮರದ ಹಿಂದೆ. ಹೀಗೆ ಒಂದೊಂದೇ ನೋಡ್ತಾ ಬನ್ನಿ. ಕಡೆಗೆ ಅವನ್ ವಿಭೀಷಣ ಬಂದಾಗ ಅವನ್ ಮರಳ ಮೇಲೆ ಕೂಡಿಸ್ಬಿಟ್ಟು ನೀನೇ ರಾಜ, ನಾನೀಗ್ಲೇ ನಿನ್ ಪಟ್ಟಾಭಿಷೇಕ. ಇವನ್ ಸ್ವಂತ ರಾಜ್ಯ ಇಲ್ಲ ರಾಮನಿಗೆ, ಸ್ವಂತ ಕಾಡಿನಲ್ಲಿ ಸಹಾಯ ಬೇಕು, ಅಲಿತಾ ಇದ್ದಾನೆ. ಅಲ್ಲಿ ಹತ್ಲಾಗಲ್ಲಿ ಅವನ್ ಕೂರಿಸ್ಬಿಟ್ಟು ವಿಭೀಷಣ ನಿನ್ ಲಂಕಾಧೀಶ ಮಾಡ್ಬಿಟ್ಟಿದೀನ್ ಕಣಯ್ಯ ಇವತ್ತು ಅಂತ ಮರಳಲ್ಲೇ ಅವನು ಅಭಿಷೇಕನೂ ಮಾಡ್ಬಿಟ್ಟ. ಇನ್ನು ಯುದ್ಧನೇ ಆಗಿಲ್ಲ. ಈ ದಲ ಬದಲು ಪಾಲಿಟಿಷಿಯನ್ ಇದು. ರಾಜಕಾರಣ ಅಂದ್ರೆ ರಾಜಕಾರಣ, ಅದ್ರ ಬಿಟ್ಟು ಇನ್ನೇನಿಲ್ಲ ಅಲ್ಲಿ. ಸರಿ, ಆ ಸೀತೆ ಬಂದ್ಲು ಕೂಡ ಅವ್ರಿಗೆ ಇಷ್ಟು ನಂಬಿಕೆ ಇಲ್ಲ ಸೀತೆ. ಮತ್ತ ಅಗ್ನಿ ಪ್ರವೇಶ ಮಾಡು, ಅಗ್ನಿ ಪ್ರವೇಶ ಎಲ್ಲ ಮಾಡಿ ಮತ್ತೆ ಅಲ್ಲಿ ಕರ್ಕೊಂಡು ಹೋದ್ಮೇಲೂ ಕೂಡ ಯಾರೋ ಒಬ್ಬ ಅಗಸ ಏನೋ ಹೇಳ್ಬಿಟ್ಟ ಅಂತ ಅಂದ್ಬಿಟ್ಟು ತುಂಬಿದ ಬಸುರಿನ ಕಾಡಿಗೆ ಕಳಿಸ್ಬಿಡೋದೆ. ಅಂತದೇನ್ ಕುಲ ಮಾನ ಮರ್ಯಾದೆ ಏನ್ ಹೋಗ್ಬೇಕಾಗಿದೆ? ಏನ್ ಕುಲ ಕಟ್ಕೊಂಡು ನಗೋ ಅಂತ ನೀವ್ ಈ ತರ ನೋಡಿದ್ರೆ ನಿಮಗೆ ರಾಮನಲ್ಲಿ ಗುಣವೇ ಕಾಣೋದಿಲ್ಲ, ದೋಷವೇ ಕಾಣ್ತದೆ. ಹಾಗೆ ಪರಶುರಾಮನ್ ನೋಡಿ, ಪರಶುರಾಮನಲ್ಲಿ ಯಾವ ಒಂದು ಗುಣ ನಿಮಗ್ ಕಾಣಿಸ್ತದೆ? ಏನು ಕಾಣಿಸ್ತಿದೆ. ಮಾತೃದೇವ ಭವಾನ್ ಮೊದಲು ಹೇಳ್ತೀವಿ, ತಾಯಿ ಮೊದಲನೇ ದೇವರು. ತಂದೆ ಹೇಳ್ಬಿಟ್ಟು ಆ ತಾಯಿಗೆ ತಲೆ ಕತ್ತರ್ ಸಾಕಕ್ ಶುರು ಮಾಡಿ ಪರಶುರಾಮ. ಮತ್ ಯಾರೋ ಬುದ್ಧಿ ಇಲ್ದೇ ಇರೋ, ತಲೆ ಇಲ್ದಿರೋ ಒಬ್ಬ ರಾಜ ಏನೋ ಕ್ಷತ್ರಿಯ ಎಲ್ರಿಗೂ ತೊಂದರೆ ಮಾಡಿರ್ಬೋದು. ಆದ್ರೆ ಇವನು ಪರಶುರಾಮ ಹೊರಟು ಬಿಟ್ರು ತನ್ನ ಕೊಡ್ಲಿ ಇಟ್ಕೊಂಡು ಎಲ್ರೂ ತಲೆ ಕತ್ತರಿಸಾಕ್ತೀನಿ ಎಲ್ಲಾ ರಾಜರು ಅಂತ. ಬುದ್ಧಿವಂತಿಕೆನಾ ಇದು? ಮೂಢತನ ಅಲ್ವಾ? ಕೃಷ್ಣನ ಜೀವನ ತಗೊಳ್ಳಿ. ಕೃಷ್ಣನ ಜೀವನದಲ್ಲಿ ಯಮ ನಿಯಮದ ಯಾವ ಪಾಲನೆಯೂ ಆಗಿಲ್ಲ. ಅಹಿಂಸಾ ಅಂತೀವಿ. ಕೃಷ್ಣ ಹುಟ್ಟದಾಗಿಂದಾನೇ ಹಿಂಸೆ, ಹುಟ್ಟಕ್ ಮುಂಚೆನೆ ಅಪ್ಪ ಅಮ್ಮಂಗ್ ಹಿಂಸೆ.
ಅವನ್ ಹುಟ್ತಾನೆ ಅಂತ ಗೊತ್ತಾದ ತಕ್ಷಣ ಅವನ್ನ ಜೈಲಿಗೆ ಹಾಕ್ಬಿಟ್ರು. ಹೌದಾ? ಅವ್ರ ಅಪ್ಪ ಅಮ್ಮನ ಜೈಲಿಗೆ. ಇನ್ನು ಹುಟ್ಟೇ ಇಲ್ಲ. ಇನ್ನು ಹುಟ್ಟಕ್ ಮುಂಚೆನೆ ತನಗಿಂತ ಮುಂಚೆ ಹುಟ್ಟೋರ್ನೆಲ್ಲಾನು ಮುಗಿಸ್ಬಿಟ್ಟ ಕೃಷ್ಣ. ಹುಟ್ಟಿದ ಮೇಲೂ ಏನು ಒಂದ್ ಕಡೆಯಿಂದ ಅಲ್ಲೆಲ್ಲ ಬೇರೆ ಕಡೆ ಬೆಳೆದಿದ್ದು. ಕೃಷ್ಣನ ಜೀವನ ನೋಡಿದ್ರೆ ಕೃಷ್ಣನ ಜೀವನದಲ್ಲಿ ಯಾವ ಸುಖನೂ ಇಲ್ಲ. ಕೃಷ್ಣನ ಹಾಗೆ ಜೀವನ ಅಂತ ಅಂತೀರ. ಕೃಷ್ಣನ ಜೀವನದಲ್ಲಿ ಇರ್ತಕ್ಕಂಥ ದುಃಖ ಬೇರೆ ಯಾರ ಪ್ರಾಣಿಗೂ ಸಹಿಸಕ್ ಸಾಧ್ಯವೇ ಇಲ್ಲ. ಅದಕ್ಕೆ ಕೃಷ್ಣನ್ ಪೂರ್ಣ ಜ್ಞಾನಿ ಅಂತ ಅನ್ನೋದು. ಅಷ್ಟು ಕಷ್ಟಪಟ್ಟಿದ್ದಾನೆ ಕೃಷ್ಣ. ಹೌದಾ? ಆ ಚಿಕ್ಕ ಮಗು ಆಗಿದೆ ಆ ಪೂತನ ಎಂತೆಂಥದನ್ನೆಲ್ಲ ಎದುರಿಸ್ಬೇಕಾಯ್ತು. ಕಡೆಗೆ ಮಾವನ್ಗೂ ಗುದ್ದಿ ಮಾವನ್ನು ಮುಗಿಸ್ಬೇಕಾಯ್ತು. ಹೌದಾ? ಅಹಿಂಸಾ ಇಲ್ಲ, ಸತ್ಯ ಅಂತೂ ಇಲ್ವೇ ಇಲ್ಲ. ತುಂಬಾ ಸುಳ್ಳು ಹೇಳೋದಾಗೋಯ್ತು ಶುರುವಿಂದ. ಅಸ್ಥೇಯ ಕಳ್ತನ ಮಾಡ್ದಿರ ಇರೋದು. ಅಸ್ಥೇಯ ಎಲ್ಲಿದೆ ಕೃಷ್ಣನಲ್ಲಿ? ಎಲ್ಲ ಬೆಣ್ಣೆ ಕದಿಯೋದ್ರಿಂದ ರುಕ್ಮಿಣಿನೂ ಕದ್ಕೊಂಡಿದ್ದಾಯ್ತು. ಬೆಣ್ಣೆಯಿಂದ ಹಿಡಿದು ಹೆಂಡತಿ ತನಕ ಎಲ್ಲಾ ಕದ್ದೇ ತಗೊಂಡಿದ್ದು ಕೃಷ್ಣ. ಸೀದಾ ಯಾವ್ದನ್ನು ತಗೊಂಡಿಲ್ಲ. ಹೌದಾ? ಅಸ್ಥೇಯ ಅಸ್ಥೇಯ ಎಲ್ ಬಂತು? ಬ್ರಹ್ಮಚರ್ಯ 16,000 ಜನ ಹೆಂಡತೀರು. ಅಪರಿಗ್ರಹ ಅಂತೂ ಇಲ್ಲವೇ ಇಲ್ಲ. ಏನ್ ಕೃಷ್ಣ ಗೀತೆನಲ್ಲಿ ಏನ್ ಹೇಳ್ತಾನೆ? ಎಲ್ಲವನ್ನೂ ನನಗೆ ಅರ್ಪಣೆ ಮಾಡ್ಬಿಡು. ಕೃಷ್ಣನಷ್ಟು ಲೋಭಿ ಯಾರೂ ಇಲ್ಲ ಪ್ರಪಂಚದಲ್ಲಿ, ಹುಟ್ಟಕ್ಕೂ ಸಾಧ್ಯ ಇಲ್ಲ. ಏನ್ ಹೇಳ್ತಾನೆ? ನಿನ್ನ ವಿಚಾರ, ನಿನ್ನ ಬುದ್ಧಿ, ನಿನ್ನ ಮನಸ್ಸು ಬರೀ ವಸ್ತು ಅಲ್ಲ. ನಿನ್ನ ತಲೆ, ನಿನ್ನ ಆತ್ಮ ಎಲ್ಲವನ್ನೂ ನನಗೆ ಕೊಟ್ಬಿಡು. ಬೇರೆ ಯಾರ ಕಡೆ ನೋಡ್ದ್ಯೋ ಎಚ್ಚರಿಕೆ. ಈ ಕಡೆ ಆ ಕಡೆ ನೋಡ್ಬೇಡ. ಅರ್ಜುನನ್ ಹೇಳ್ತಾನೆ. ಕಣ್ಣು ಆ ಕಡೆ ಈ ಕಡೆ ಹರಿಸಿದ್ಯೋ ಹುಷಾರು, ನಾನ್ ನೀನ್ ನೋಡೋದಿಲ್ಲ. ಮತ್ತೆ ಎಲ್ಲವೂ ನನ್ನ ಹತ್ರ ನೀನ್ ಅರ್ಪಣೆ ಮಾಡು ಅಂತಾನೆ. ಇನ್ನೇನು ಏನ್ ಬೇಕಾದ್ರೂ ಕೊಡಪ್ಪ. ಪತ್ರಂ ಪುಷ್ಪಂ ಫಲಂ ತೋಯಂ. ಏನು ಹಣ್ಣಾದ್ರೂ ಕೊಡು, ಹಣ್ಣು ಸಿಗ್ಲೆ ಹೂ ಕೊಡು, ಹೂವಿಲ್ಲ ಎಲೆ ಕೊಡು, ಎಲೆ ಇಲ್ವಾ ನೀರಾದ್ರೂ ಕೊಡು, ಏನಾದ್ರೂ ಕೊಡು ನನಗೆ. ಇದು ಅಪರಿಗ್ರಹ ಎಲ್ಲಿ ಬಂತು? ನನಗೇನು ಬೇಡ ಅನ್ನೋದೆಲ್ಲಿ ಬಂತು? ಅಪರಿಗ್ರಹ ನನಗೇನು ಬೇಡ, ಏನು ತಗೊಳ್ಳಲ್ಲ ಅಂತ. ಕೃಷ್ಣ ಏನ್ ಹೇಳ್ತಾನೆ? ಎಲ್ಲವೂ ಹೀಗ್ ನೋಡಿದ್ರೆ ಯಾವ ಯಮ ನಿಯಮ ಏನೂ ಕೃಷ್ಣ ಪಾಲಿಸಿಲ್ಲ. ಹೌದಾ? ಮತ್ತೆ ನಾವು ಅವತಾರ ಅಂತ ಪೂಜೆ ಮಾಡ್ತೀವಿ. ಹೌದಾ? ಅದಕ್ಕೆ ಏನ್ ಹೇಳ್ತಾರೆ? ಜ್ಞಾನಿಯ ಕರ್ಮವನ್ನ ನೋಡಿ ಜ್ಞಾನಿಯನ್ನ ನೀನು ಅಳತೆ ಮಾಡಬೇಡ. ಗಜಾನನ್ ಮಹಾರಾಜ್ ಅಂತಿದ್ರು ಮಹಾರಾಷ್ಟ್ರನಲ್ಲಿ. ಅವ್ರೇನು ಕೂತ್ಕೊಂಡು ಹುಕ್ಕ ಸೇದೋರು. ದೊಡ್ಡದಾಗಿ ಇದು ಬೀಡಿ, ಸಿಗರೇಟ್, ಹುಕ್ಕ ಇವೆಲ್ಲ ಸೇತಾ ಇರೋರು. ಬೇರೆಯವ್ರಿಗೆಲ್ಲ ಹೇಳೋರು ಪ್ರಾಣಾಯಾಮ ಮಾಡು, ಧ್ಯಾನ ಮಾಡು, ಏನು ಮಾಡ್ಬೇಡ ಅಂತ. ಸ್ವಯಂ ಕೂತ್ಕೊಂಡು ಹುಕ್ಕ ಸೇದೋದು. ಇದು ನೋಡಿದ್ರೆ ಜನಗಳಿಗನ್ಸುತ್ತೆ, ಅಯ್ಯೋ ಇವರೇ ಇವೆಲ್ಲ ಮದ್ಯಪಾನ ಮಾಡ್ತಾರೆ, ಇವರೇ ಹೆಂಡ ಕುಡಿತಾರೆ, ಇವರಿದೆಲ್ಲ ಮಾಡ್ತಾರೆ, ನಮಗ್ ಬುದ್ಧಿ ಹೇಳಕ್ ಬರ್ತಾರಲ್ಲ ಹೆಂಗೆ? ಅದಕ್ಕೆ ಹೇಳ್ತಾರೆ ಈ ಸೂತ್ರದಲ್ಲಿ, ಜ್ಞಾನಿ ಇದ್ಯಾವುದೂ ಇವೆಲ್ಲ ಮಾಡ್ತಿದ್ರು ಕೂಡ ಇವನು ಇದರಿಂದ ಮೇಲಿದ್ದಾನೆ, ಆ ಸ್ಥಿತಿಯಲ್ಲಿ ಮುಟ್ಟು ಬಿಟ್ಟಿದ್ದಾನೆ. ಅದರಿಂದ ನೀವು ಅದನ್ನ ತಗೊಂಡು ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ. ಎಷ್ಟೋ ಜನ ಜೈನರು ಏನ್ ಹೇಳ್ತಾರೆ? ಕೃಷ್ಣ ಭಗವಂತನೇ ಅಲ್ಲ, ಅವ್ನು ನರಕದಲ್ಲಿ ಇದ್ದಾನೆ ಅಂತ ನರಕಕ್ಕೆ ಹಾಕ್ಬಿಟ್ರು. ಜೈನರ ಪ್ರಕಾರ, ಜೈನ ಸಿದ್ಧಾಂತದ ಪ್ರಕಾರ ರಾಮ ಯುದ್ಧನೇ ಮಾಡಿಲ್ಲ. ಗೊತ್ತಾ? ಬೇರೆ ರಾಮಾಯಣ ಇದೆ, ಒಂದೇ ರಾಮಾಯಣ ಅಲ್ಲ. ರಾವಣನ್ನ ರಾಮ ಸಂಹಾರ ಮಾಡಿಲ್ಲ. ಯಾರು ಮಾಡಿದ್ರು? ಲಕ್ಷ್ಮಣ ಮಾಡ್ದ. ರಾಮ ಸುಮ್ನೆ ಸಾಕ್ಷಿಯಾಗಿ ನಿಂತ್ಕೊಂಡಿದ್ದಾರೆ. ಬೇಡಪ್ಪ ಅಂತ ಹೇಳ್ತಾ ಇದ್ದ, ಅವ್ರಿಗೆ ಅಹಿಂಸೆ ಮಾಡು ಅಂತಿದ್ದ. ಜೈನ ರಾಮಾಯಣದಲ್ಲಿ ರಾಮ ಅಹಿಂಸಕ, ಹಾಗಿದ್ರೆ ಅವನ್ ಪೂಜ್ಯ ಮರ್ಯಾದಾ ಪುರುಷೋತ್ತಮ. ಹಾಗೆ ಕೃಷ್ಣನಂತೂ ಏನ್ ಮಾತಾಡಕ್ಕೆ, ಯಾಕಂದ್ರೆ ಕೃಷ್ಣ ಕಾಲಿಟ್ ಕಡೆ ಎಲ್ಲ ಜಗಳ, ವ್ಯಾಜ್ಯ, ಯುದ್ಧ. ಸುಮ್ನೆ ಅರ್ಜುನ ಪಾಪ ಹೋಗಿ ಅವನ ಪಾಟಿಗೆ ಹಾಕಿ ಇವೆಲ್ಲ ತಲೆನೋವು, ನಾನು ಹಿಮಾಲಯ ಕೂತ್ಕೋತೀನಿ, ದುರ್ಯೋಧನನೇ ರಾಜ್ಯ ಮಾಡ್ಲಿ, ಯಾರು ಮಾಡಿದ್ರೇನು ಎಲ್ಲ ಒಂದೇ ಅಂತ ಹೇಳ್ತಿದ್ದವನ್ನ ಬಲವಂತ ಮಾಡಿ ಅವನಿಗೆ ಯುದ್ಧ ಮಾಡಿಸ್ಬಿಟ್ನ. ಅವನೇ ತಾನೇ ಮಾಡಿಸಿದ್ದು. ಹಾಗೆ ಕೃಷ್ಣ ಉದ್ದವ ಕೇಳ್ತಾನೆ ಕೃಷ್ಣನ, ಅಯ್ಯೋ ಏನು ಯಾ ಕೃಷ್ಣ, ನಿನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿದೆ.
ಒಂದ್ ಕಡೆ ನೀನ್ ಶೂರಾದಿ ಶೂರನಾಗಿ ತೋರಿಸ್ತೀಯ, ಇನ್ನೊಂದ್ ಕಡೆ ಆ ಯುದ್ಧವನ್ನೆಲ್ಲ ಬಿಟ್ಟು ಎಲ್ಲವನ್ನು ನಿನ್ನ ಸಂಪತ್ತು ಆಸ್ತಿ ಎಲ್ಲ ದ್ವಾರಕಾ ಬರ್ತಿದ್ದಾಗ ಮಧ್ಯರಾಸ್ತಿ ಎಲ್ಲ ಬಿಟ್ಬಿಟ್ಟು ಭಯ ಹೆದರ್ಕೊಂಡು ಓಡ್ಬಿಟ್ಟಿಯಲ್ಲ ನೀನು. ಶತ್ರುನ್ ಕಂಡು ಇಷ್ಟು ಭಯ ಪಟ್ಕೊಂಡು ಓಡ್ಬಿಟ್ಟಿಯಲ್ಲ ನೀನು. ಒಂದ್ ಕಡೆ ನೀನ್ ಎಷ್ಟು ವಿನಮ್ರವಾಗಿದೆ, ಇನ್ನೊಂದ್ ಕಡೆ ಹೇಳ್ತೀಯ ನಾನೇ ಭಗವಂತ ಅಂತೀಯ, ಇನ್ನೊಂದ್ ಕಡೆ ಹೇಳ್ತೀಯ ನಾನ್ ನಿನ್ ದಾಸರಿಗೆ ದಾಸ ಅಂತೀಯ. ನಿನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಕಣ್ಯ. ಕೆಲವು ದೃಷ್ಟಿಯಿಂದ ನೋಡಿದ್ರೆ ನೀನ್ ಸಾಧಾರಣ ಮನುಷ್ಯ ಅಂತ ಕಾಣಿಸ್ತದೆ. ನೀನು ತಿಂತೀಯ, ಕೂತ್ಕೋತೀಯ, ಹರಟೆ ಹೊಡಿತೀಯ, ಕೆಲವು ಸಲ ನಿನ್ಗೂ ಗೊತ್ತಾಗೋದಿಲ್ಲ, ನನ್ನ ಹತ್ರ ಕೇಳ್ತೀಯ ಏನ್ ಮಾಡ್ಲಿ ಅಂತ ನನ್ನ ಸಲಹೆ ಕೇಳ್ತೀಯ. ಉದ್ಧವನ್ನ ಸಲಹೆ ಕೇಳ್ತಾ ಇದ್ದಂತೆ ಮತ್ತೆ ಕೃಷ್ಣ ಉದ್ಧವ ಬಾಯ್ಲಿ ಇದ್ ನಾನ್ ಮಾಡಿದ್ ಸರಿನಾ ಅಂತ ಕೇಳೋನು, ಏನ್ ಮಾಡೋಣ ಮುಂದೆ ಸಲಹೆ ಕೇಳ್ತಾ ಇದ್ನಂತೆ. ಸಲಹೆ ಕೇಳ್ತಿದ್ದಾಗ ಅನ್ನಿಸ್ತದೆ ಇವನು ಹೇಗ್ ಭಗವಂತ ಆಗಕ್ ಸಾಧ್ಯ ಅಂತ. ಆದ್ರೆ ಮತ್ತೊಮ್ಮೆ ನೋಡಿದಾಗ ನಿನ್ನಲ್ಲಿರ್ತಕ್ಕಂಥ ಅಗಾಧವಾದ ಜ್ಞಾನ, ಆ ತರಂಗವೇ, ಆ ಆಕರ್ಷಣೆಯೇ ನಮ್ಮನ್ನೆಲ್ಲವನ್ನ ಆಶ್ಚರ್ಯಚಕಿತ ಸ್ತಬ್ಧವನ್ನಾಗಿ ಮಾಡ್ಬಿಡ್ತಾರೆ. ನನ್ಗೇನು ತಲೆನೇ ಓಡೋದಿಲ್ಲ, ಹಂಗಾಗ್ತದಲ್ಲ. ವಿಪರೀತವಾದ ತತ್ವ ನಿನ್ನಲ್ಲಿದೆ. ಅದಕ್ಕೆ ಜೈನರು ಏನ್ ಮಾಡಿದ್ರು, ಒಂದು ಕಡೆ ಇವ್ ನರಕದಲ್ಲಿ ಹಾಕ್ಲೇಬೇಕಾಯ್ತು, ಯಾಕೆ ಅಹಿಂಸೆ ಇಲ್ವಲ್ಲ, ಹಿಂಸೆ ಮಾಡಿದ್ನಲ್ಲ. ಇನ್ನೊಂದ್ ಕಡೆ ಅವ್ರೇನ್ ಹೇಳ್ಬಿಟ್ರು, ಈ ಕೃಷ್ಣನೇ ಮುಂದಿನ ಆದಿನಾಥ ತೀರ್ಥಂಕರಾಗಿ ಮುಂದಿನ ಯುಗದಲ್ಲಿ ಬರ್ತಾನೆ ಅಂತ. ಯಾಕೆ ಅವನಲ್ಲಿ ಜ್ಞಾನ ಪೂರ್ತಿ ನರಕದಲ್ಲೇ ಬಿಡಕ್ಕಾಗ್ಲಿಲ್ಲ ಅವನ್ನ. ಯಾಕೆ ಅಷ್ಟು ಆತ್ಮಜ್ಞಾನ ಸತ್ವ ಅದ್ರಲ್ಲಿ ಇದ್ದಿದ್ರಿಂದ. ಎರಡೂ ತರದ ಜ್ಞಾನವನ್ನ ಕಂಡು ಬರೋದ್ರಿಂದ ಏನ್ ಹೇಳಿದ್ರು, ಕೃತ್ಯದಿಂದ ಜ್ಞಾನಿಗಳನ್ನ ನೋಡಬೇಡಿ, ಜ್ಞಾನಿಗಳ ತರಂಗದಿಂದ ನಿಮ್ಮ ಮನಸ್ಸಿಗೆ ಅನುಭವಕ್ಕೆ ಬರುತ್ತೆ. ಹಾಗೆ ಮಹರ್ಷಿಗಳು ಏನ್ ಮಾಡೋರು, ಕೆಲವು ಸಲ ಅವ್ರು ಮಾಡೋ ಕೆಲಸನೇ ತಲೆಗೆ ಇದು ಅರ್ಥನೇ ಆಗೋಲ್ಲ ಜನಗಳು. ಅವರೇ ಸ್ವಯಂ ಹೇಳೋರು, ಈ ಕುರ್ಸಿಗಳನ್ನೆಲ್ಲ ಈ ಕಡೆ ಜೋಡಿಸಿಡು ಅಂತ ಎಲ್ರಿಗೂ ಹೇಳೋರು. ಆ ಕುರ್ಸಿ ಆದ ಈ ಕಡೆ ಎಲ್ಲ ಒಂದು ಉದಾಹರಣೆ, ಇಲ್ಲಿರ್ತಕ್ಕಂಥ ಹೂವಿನ ಪಾಟ್ಗಳನ್ನೆಲ್ಲ ಈ ಲೈನಾಗಿ ಜೋಡಿಸ್ತಾರೆ. ಸರಿ, ಎಲ್ಲ ಸೇರ್ಕೊಂಡು ಜೋಡ್ಸೋರು. ಲೈನಾಗಿ ಜೋಡ್ಸಿದ್ಮೇಲೆ ಒಂದ್ ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಬಿಟ್ಕೊಂಡು ಅಥವಾ ಒಂದ್ 2 ಗಂಟೆ ಬಿಟ್ಕೊಂಡು ಬಂದ್ಮೇಲೆ ಯಾರು ಹೇಳಿದ್ರು ಇದೆಲ್ಲ ಜೋಡ್ಸಕ್ಕಿಲ್ಲ, ಯಾಕೆ ಮಾಡಿದ್ರಿ? ಅವ್ರು ಸಾಧಿಸೋರು, ನಾನ್ ಹೇಳಲೇ ಇಲ್ಲ, ಸುಳ್ಳು ಹೇಳ್ತೀಯ ಅಂತ. ಆ ಜನಗಳಿಗೆ ಏನಾಗೋಯ್ತಪ್ಪ, ಈ ಮುದುಕರಿಗೆ ಇವ್ರಿಗೆ ಮನಸ್ಸು ಇವ್ರಿಗೆ ಮರ್ತು ಬಿಟ್ರ, ಅರಿವು ಇದಾಗೋಯ್ತಾ, ಹೆಚ್ಚು ಕಮ್ಮಿ ಆಯ್ತಾ, ಬೇಕು ಅಂತ ಹೇಳ್ತಾ ಇದಾರ, ಏನು ಅಂತ ಅರ್ಥ ಆಗುತ್ತಿಲ್ಲ. ಯಾಕೆ ಯೋ ಬುದ್ಧೇ ಪರತತ್ವ ಸಹ. ನಾವು ಯಾವಾಗ್ಲೂ ನಮ್ಮ ಸಂಪರ್ಕವನ್ನ ಬರೀ ಬುದ್ಧಿಯ ಲೆವೆಲಲ್ಲೇ ಇಟ್ಕೊಂಡ್ಬಿಟ್ರೆ, ಬುದ್ಧಿಯ ಸ್ತರದಲ್ಲೇ ಇಟ್ಕೊಂಡ್ಬಿಟ್ರೆ ಶುದ್ಧ ಜ್ಞಾನ ನಮ್ಗುಂಟಾಗಕ್ ಸಾಧ್ಯ ಇಲ್ಲ. ಶುದ್ಧ ಚೇತನ ಬುದ್ಧಿಯ ಹಿಂದೆ ಇದೆ, ಬುದ್ಧಿಯ ಪರೆ ಇದೆ, ಬುದ್ಧಿಗಿಂತ ದಾಟಿ ಇದೆ, ಮುಂದೆ ಇದೆ. ಅದರಿಂದ ಬುದ್ಧಿಯಿಂದ ಮುಂದೆ ಹೋಗ್ಬೇಕಾದ್ರೆ ಅದಕ್ಕೆ ರಾತ್ರಿನ ಹಗಲು ಅಂದ್ರೆ ಹೌದು ಅಂತ ಅನ್ನೋ, ಇದು ಮುಂದಿನ ಅಡ್ವಾನ್ಸ್ ಟ್ರೈನಿಂಗ್ ಇದೆ. ಅಡ್ವಾನ್ಸ್ ಟ್ರೈನಿಂಗ್ ಅಲ್ಲಿ ಏನು ಆತರ ಹೌದು ಹೌದು ಅಂತಕ್ಕಂತ ಯಾಕೆ ನೋಡಿ, ಯಾರೋ ದಡ್ಡ ಪೆದ್ದ ರಾತ್ರಿನ ಹಗಲು ಅಂತಂದ್ರೆ ತಲೆ ಇಲ್ಲ ಕಣಯ್ಯ, ಬುದ್ಧಿ ಇಲ್ಲ, ಯಾಕೂ ಹೇಳ್ತಾ ಇದ್ದ. ಅದೇ ಮಾತೊಬ್ಬ ಜ್ಞಾನಿನೂ ಅದೇ ಮಾತಂದ್ರೆ ಏನ್ ಮಾಡ್ಬೇಕು? ಹೌದು ಅನ್ಬೇಕು, ಅಲ್ಲ ಅನ್ಬೇಕು. ಅದಕ್ಕೆ ಅಲ್ಲಿ ಹೇಳಿದ್ರು, ಜ್ಞಾನಿ ಹೇಳ್ಬೇಕಿದ್ರೆ ಅದ್ರಲ್ಲಿ ಏನೋ ರಹಸ್ಯ ಇರ್ಬೇಕು. ಯಾವ ಹಗಲು ಹೇಳ್ತಾರೆ, ಈ ರಾತ್ರಿನ ಹಗಲು ಅನ್ಬೇಕಿದ್ರೆ, ಈಗ ಹಗಲಾಗಿದೆ ಅಂತ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಬೇಕು, ಸ್ವಲ್ಪ ಧ್ಯಾನ ಮಾಡ್ಬೇಕು, ನಿಧಿಧ್ಯಾಸ ಮಾಡ್ಬೇಕು, ಆಳವಾಗಿ ಇಳಿಬೇಕು ಆ ಶಬ್ದಗಳ ಬಗ್ಗೆ. ಆಗ ನಾವು ಬುದ್ಧಿಯ ಮೇಲೆ ಹೋಗ್ತೀವಿ ಅಂತ ಗೊತ್ತಾಯ್ತಲ್ಲ. ರಾತ್ರಿನ ಹಗಲು ಅಂದ್ರೆ ಇವಾಗ ಹಗಲಿದೆ, ಹೌದು ಇವಾಗ ಹಗಲಿದೆ, ಆದ್ರೆ ಬೇರೆ ಎಲ್ಲೋ ಇದೆ. ಹೌದಾ? ಇಲ್ಲಿ ಹಗಲಿಲ್ಲ, ಆದ್ರೆ ಹಗಲು ಇವಾಗ ಹಗಲು ಅಂತಂದ್ರೆ ಈಗ ಹಗಲು ಇದೆ.
ಇಲ್ಲೇ ಅಲ್ಲ, ಈಗ ಹಗಲು ಅಂತ ಅಂದ್ರು ಅಲ್ವಾ, ಇಲ್ಲೇ ಆದ್ರೂ ಆಗಿರ್ಬೋದು, ಅದು ಬೇರೆ ತರ ಇರ್ತದೆ. ಹೀಗೆ ರಹಸ್ಯ ಭೇದ ಮಾಡ್ಬೇಕಾಗ್ತದೆ. ಅದಕ್ಕೇನ್ ಮಾಡ್ಬೇಕು, ಒಬ್ಬ ಜ್ಞಾನಿಯನ್ನ ಆತನ ಭಾವದಿಂದವಾಗ್ಲಿ ಕೃತ್ಯದಿಂದಾಗ್ಲಿ ಜ್ಞಾನದಿಂದಾಗ್ಲಿ ಅಳಿಬೇಡಿ. ಗೊತ್ತಾಯ್ತಾ? ಜ್ಞಾನದಿಂದ ಅಳಿಯೋದು ಅಂತಂದ್ರೇನು? ನಾವು ನಿಮ್ಗೊಂದು ಉದಾಹರಣೆ ಹೇಳ್ತೀವಿ. ನಾವು ಸ್ಕೂಲಲ್ಲಿ ಓದ್ತಿದ್ದಾಗ ನಾವು ಎಲ್ಲರಿಗೂ ಹೇಳೋರು ನಮ್ಮ ಹುಡುಗರಿಗೆ, ನಾನು ಅಮೆರಿಕ ಹೋಗ್ತಾ ಇದ್ದೀನಿ, ಜರ್ಮನಿ ಹೋಗ್ತೀನಿ, ಫ್ರಾನ್ಸ್ ಹೋಗ್ತೀನಿ, ಇಟಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ. ನಮ್ಮ ಸ್ನೇಹಿತರೆಲ್ಲ ಆ ಸ್ಕೂಲಲ್ಲಿ ಆಯ್ತು ನನಗೂ ಸ್ಟ್ಯಾಂಪ್ ಕಳಿಸು ಅಲ್ಲಿಂದ, ಆಯ್ತು ನನಗೂ ಈ ಕಾಯಿನ್ ಕಳಿಸು, ನೋಟ್ ಕಳಿಸು, ಆಯ್ತು ಕಣ ಕಳಿಸ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆದ್ರೆ ಎಲ್ಲೂ ಹೋಗ್ತಾ ಇರ್ಲಿಲ್ಲ. ಅವರೆಲ್ಲ ಬಂದ್ ಕೇಳೋದು ನಮ್ಮ ಅಮ್ಮನ, ಎಲ್ಲಾದ್ರೂ ಹೋಗ್ತಾ ಇದಾರ ಟೂರ್ ಎಲ್ಲ ಹೋಗ್ತಾರೆ. ನಮ್ಮಮ್ಮ ಎಲ್ಲೂ ಹೋಗಿ, ಅವನೆಲ್ಲೂ ಹೋಗೇ ಇಲ್ಲಲ್ಲ. ಆಮೇಲೆ ನನಗೆ ಕೇಳ, ಯಾಕೋ ಸುಳ್ಳು ಹೇಳ್ತೀಯ, ಅವ್ರಿಗೆಲ್ಲ ತುಂಬಾ ಸುಳ್ಳು ಹೇಳ್ತೀಯ ಅನ್ನೋರು. ಮನೇಲೂ ಅಮ್ಮನೂ ಸುಳ್ಳು ಹೇಳ್ತೀಯ ನೀನ್ ಎಲ್ಲರ ಹತ್ರನು ಅನ್ನೋರು, ಸ್ಕೂಲ್ನಲ್ಲೂ ಹುಡುಗರೆಲ್ಲ ಇವ್ನು ಸುಳ್ಳು ಹೇಳೋರು ಅಂತ ಕಟ್ಬಿಟ್ರು. ಆಮೇಲೆ ಏನ್ ಮಾಡುದು, ಬಾತ್ರೂಮ್ ಬಾಗ್ಲಿರ್ತದಲ್ಲ ಅಲ್ಲಿ ಬರ್ದಿಟ್ಬಿಟ್ರು ಲಂಡನ್ ಅಂತ. ಹೌದು, ನೀನ್ ಲಂಡನ್ಗೆ ಹೋಗ್ತೀಯಾ, ಇಲ್ಲ ಹೋಗ್ತೀಯಾ, ಬಚ್ಚಿಲ ಮನೆಗೆ ಸ್ಕೂಲಲ್ಲಿ. ನಿಮ್ಗೆ ಇವೆಲ್ಲ ನೋಡ್ಬಿಟ್ಟು ಅಳು ಬಂದ್ಬಿಡೋದು. ಆದ್ರೆ ಅಳೋದು ಹೇಗೆ, ಸುಮ್ನೆ ಕೂತು ಬಿಡ್ತಿದ್ದೆ, ಅಲ್ಲೋ ಕೂತ್ಕೊಂಡು ಏನ್ ಮಾಡೋದು, ಇವ್ರಿಗೆಲ್ಲ ಹೆಂಗ್ ತಿಳಿಸೋದು, ಯಾರಿಗೇನ್ ತಿಳಿಸೋದು. ಅಂದ್ರೆ ಈಗ ಸ್ಟ್ಯಾಂಪ್ ಕಳಿಸೋದೇನ್ ಬಂತು, ಕಾಯಿನ್ ಕಳ್ಸೋದು. ತುಂಬಾ ಜನ ನನ್ಗೋಸ್ಕರ ಎಲ್ಲಾ ಕಾಯ್ತಾ ಇದಾರೆ, ಎಲ್ಲಾ ಜನ ಇದಾರೆ. ನನ್ ಒಬ್ರು ಪರಿಚಯ ಇರ್ಲಿಲ್ಲ ಅವಾಗ. ಬೇರೆ ಅಲ್ಲಿ ಲಂಡನ್ ಅಲ್ಲಿ ಆಗ್ಲಿ ಅಮೆರಿಕನ್ ಯಾರು ಪರಿಚಯನೇ ಇರ್ತಿರ್ಲಿಲ್ಲ. ಅದ್ರಲ್ಲಿ ತುಂಬಾ ಜನ ನನ್ಗೋಸ್ಕರ ಅಲ್ಲೆಲ್ಲ ಕಾಯ್ತಾ ಇದಾರೆ, ನಾನು ಹೋಗ್ತಾ ಇದ್ದೀನಿ, ದೊಡ್ಡ ದೊಡ್ಡ ಪ್ರೋಗ್ರಾಮ್ ಇದೆ ಈ ಸಮ್ಮರ್ ಅಂತ ಹೇಳ್ತಾ ಇದ್ದೆ. ಇದು ಹೇಗೆ, ಜ್ಞಾನದಿಂದ ನಾವು ಹಾಗೆ ಅಳಿಲಿಕ್ಕೆ ಬರೋದಿಲ್ಲ ಸತ್ಯವನ್ನ. ಹಾಗೆ ಕೃತ್ಯದಿಂದ ಅಳಿಲಿಕ್ಕಾಗೋದಿಲ್ಲ, ಭಾವದಿಂದ. ಭಾವ ಅಂದ್ರೆ ಹೇಗೆ, ಇವಾಗ ಯಾರೋ ಬರ್ತಾರಪ್ಪ, ನೀವು ನಿಮ್ ಮನೆಗೆ ಯಾರೋ ಬರ್ತಾರೆ ಅತಿಥಿಗಳು, ಅಣ್ಣ ಬನ್ನಿ ಬನ್ನಿ ಬನ್ನಿ, ತುಂಬಾ ಉಪಚಾರ ಎಲ್ಲ ಮಾಡ್ತೀರಾ. ಮನೆಯವರಲ್ಲಿರೋರ್ಗೆ ಉಪಚಾರ ಮಾಡೋದಿಲ್ಲ. ನಿಮ್ ಮನೆಯವ್ರ ಹೆಂಗಸರು ಅನ್ಕೋತಾರೆ, ನೋಡ ಬಂದವ್ರಿಗೆಲ್ಲ ಉಪಚಾರ ಮಾಡ್ತಾರೆ, ನಮ್ಮನ್ ಕೇಳೋರಿಲ್ಲ ಅಂತ. ಆ ಬಂದವರು ಮನೆಯವ್ರು ಆಗ್ಬಿಟ್ರೆ ಅವ್ರಿಗೂ ಇದೇ ಗತಿ ಆಗತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಹೊಸದಾಗಿ ಬಂದವರು ಅತಿಥಿಗಳಿಗೆ ಉಪಚಾರ ಮಾಡೋ ಸ್ವಭಾವ ನಮ್ ಸಹಜ ಸ್ವಭಾವ, ಹೌದಲ್ಲ? ಹಾಗೆ ಕೃತ್ಯದಿಂದ ಯಾರನ್ನು ಗಮನಿಸ್ಬೇಡಿ. ನಮ್ಮಲ್ಲಿ ಏನ್ ಮಾಡ್ತೇವೆ, ಓ ಗುರೂಜಿ ಅವ್ರನ್ನ ಕರೆದ್ರು, ಅವ್ರಿಗೆ ಬೆನ್ ಮೇಲೆ ತಟ್ಟಿದ್ರು, ಅವ್ರನ್ನ ತಪ್ಕೊಂಡ್ರು, ಅವ್ರಿಗೆ ಪ್ರೀತಿ ಮಾಡಿದ್ರು, ನಾನು ನೋಡ್ಲೇ ಇಲ್ಲ, ನನ್ ಕಡೆ ನೋಡೇ ಇಲ್ಲ, ನನಗೇನು ಹೂವಾನು ಕೊಟ್ಟಿಲ್ಲ, ಮಾತು ಆಡಿಲ್ಲ ಅಂತೆಲ್ಲ ಅನ್ಕೊಂಡು ನಿಮ್ ಮನಸ್ಸಿನಲ್ಲಿ ನೀವು ಕಲ್ಪನೆಗಳು ಮಾಡ್ಕೊಂಡು ಶುರು ಮಾಡ್ಕೊಂಡಿರ್ತೀರಿ. ಇದು ಏನ್ ಮಾಡ್ತೀರಾ, ಕೃತ್ಯದಿಂದ ಅಳಿತೀರಾ, ಇದು ತಪ್ಪು. ಭಾವದಿಂದ ಅಳಿಯೋದು ತಪ್ಪು. ಜ್ಞಾನದಿಂದ ನೋಡ್ತಕ್ಕಂಥದ್ದು, ಸಂಬಂಧ ಮಾಡ್ಕೊ. ಯಾಕೆಂದ್ರೆ ಜ್ಞಾನವೂ ಪರಿವರ್ತನೆ ಆಗ್ತದೆ. ನಾವು ಇವತ್ತಿನ ನಮ್ಮ ತಿಳುವಳಿಕೆ ನಾಳೆ ಬೇರೆ ಆಗತ್ತೆ, ನಾಳೆ ತಿಳುವಳಿಕೆ ನಾಡಿದ್ ಬೇರೆ ಆಗತ್ತೆ ಅಲ್ವಾ? ಅದರಿಂದ ತಿಳುವಳಿಕೆ ಮೇಲೂ ಆಧಾರದಿಂದ ಇಟ್ಕೋಬೇಡಿ. ಜ್ಞಾನಿ ಪುರುಷ ಇವೆಲ್ಲವನ್ನೂ ಮೀರಿದಾನೆ. ಯಾಕೆ ಸುಖ ದುಃಖ ಅವನ ಅನುಭವಿಸ್ಕೊತಾ ಇದ್ರು ಕೂಡ ಅವನ ಅದರಿಂದ ದಾಟಿದ್ದಾನೆ.